ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡಿದ್ವಿ. ಸರಾಸರಿಯನ್ನ ಕಂಡುಹಿಡಲಿಕ್ಕೆ 3 ವಿಧಾನವನ್ನ ಬಳಸಿದ್ವಿ. ಮೊದಲನೇದಾಗಿ ನೇರ ವಿಧಾನ, ಅಂದಾಜು ವಿಧಾನ ಹಾಗೂ ಹಂತ ವಿಚಲನ ವಿಧಾನವನ್ನ ಬಳಸಿದ್ವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ, ನಾವು ಬಹುಲಕ ಮತ್ತು ಮಧ್ಯಾಂಕಗಳನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನ ವಿತರಣೆಯು ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಗಳಲ್ಲಿರುವ ಶಿಕ್ಷಕ ವಿದ್ಯಾರ್ಥಿ ಅನುಪಾತವನ್ನ ನೀಡುತ್ತಿದೆ. ಈ ದತ್ತಾಂಶದ ಬಹುಲಕ ಮತ್ತು ಸರಾಸರಿಯನ್ನ ಕಂಡುಹಿಡಿದು 2 ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸೊ ಇಲ್ಲಿ ಪ್ರತಿ ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ 2ನೇ ಕಾಲಮ್ ಅಲ್ಲಿ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. 15ರಿಂದ 20 ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳು, ಅವುಗಳ ರಾಜ್ಯಗಳು. ಸೊ ಇದು ಫ್ರೀಕ್ವೆನ್ಸಿ ಆದ್ರೆ, ಸೊ ಇದು ಪ್ರತಿ ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗತ್ತೆ ಮಕ್ಕಳೇ, ವರ್ಗಾಂತರ ಆಗತ್ತೆ. ಸೊ ಮುಖ್ಯವಾಗಿ ನೀವು ಏನ್ ನೋಡ್ಕೊಳ್ಬೇಕು ಅಂದ್ರೆ, ಇಲ್ಲಿ ವರ್ಗಾಂತರಗಳು ಕಂಟಿನ್ಯೂಸ್ ಆಗಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ನೋಡಿ, ಇಲ್ಲಿ 15ರಿಂದ 20, 20ರಿಂದ 25, 25ರಿಂದ 30 ಹೀಗೆ ಕಂಟಿನ್ಯೂಸ್ ಆಗಿದೆ ಅಲ್ವಾ? ಸೊ ಪ್ರಾಬ್ಲಮ್ ಇಲ್ಲ. ಸೊ ಅದೇ ರೀತಿ ಫ್ರೀಕ್ವೆನ್ಸಿ, ರಾಜ್ಯಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಮೊದಲನೇದಾಗಿ ಏನ್ ಮಾಡೋಣ, ಕೊಟ್ಟಿರುವ ದತ್ತಾಂಶಗಳ ಸರಾಸರಿಯನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ನೇರ ವಿಧಾನವನ್ನಾದ್ರೂ ಬಳಸ್ಬೋದು, ಅಂದಾಜು ವಿಧಾನವನ್ನ ಬಳಸ್ಬೋದು, ಇಲ್ಲ ವಿಚಲನಾ ವಿಧಾನವನ್ನ ಕೂಡ ನೀವು ಬಳಸ್ಕೊಂಡು ಇದರ ಸರಾಸರಿಯನ್ನ ಕಂಡುಹಿಡಿಬಹುದು ಮಕ್ಕಳೇ. ಸೊ ನಾವು ಮೊದಲನೇದಾಗಿ ಸರಾಸರಿಯನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಪ್ರತಿ ಶಿಕ್ಷಕನಿಗಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅಲ್ವಾ? ಸೊ ಇದು ವರ್ಗಾಂತರ, ಸೊ ಇದು ಫ್ರೀಕ್ವೆನ್ಸಿ. ನಾವು ಮೊದಲನೇದಾಗಿ ಸರಾಸರಿಯನ್ನ ಕಂಡುಹಿಡಲಿಕ್ಕೆ ನಮ್ಗೆ ಮಧ್ಯ ಬಿಂದುವಿನ ಅವಶ್ಯಕತೆ ಇದೆ. ಸೊ ಹಾಗಾಗಿ ಮಧ್ಯ ಬಿಂದು ಏನಾಗಿದೆ, XI. ಸೊ ಹೇಗೆ ಕಂಡುಹಿಡಿತೇವೆ ನಾವು, ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಮಧ್ಯ ಬಿಂದು ಸಿಗತ್ತೆ ಮಕ್ಕಳೇ. ಸೊ ಇದೆಷ್ಟು ಬರುತ್ತೆ, 15 ಪ್ಲಸ್ 20, ಸೊ 35 ಬೈ 2 ಮಾಡಿದಾಗ 17.5. ಸೊ 20 ಮತ್ತು 25ರ ಮಧ್ಯ ಬಿಂದು ಯಾವ್ದಾಗತ್ತೆ ಹೇಳಿ, 22.5. ಸೊ ಹೀಗೆ ನೀವು ಡೈರೆಕ್ಟ್ ಆಗೂ ಕೂಡ ಹೇಳ್ಬೋದು ಮಕ್ಕಳೇ. 25 to 30, 20ರಿಂದ 30 ವರ್ಗಾಂತರಗಳ ಮಧ್ಯ ಬಿಂದು 27.5. 30ರಿಂದ 35 ವರ್ಗಾಂತರಗಳ ಮಧ್ಯ ಬಿಂದು ಯಾವ್ದಾಗತ್ತೆ, 32.5. 35ರಿಂದ 40ರ ಮಧ್ಯ ಬಿಂದು ಯಾವ್ದಾಗತ್ತೆ, 37.5. 40ರಿಂದ 45 ವರ್ಗಾಂತರದ ಮಧ್ಯ ಬಿಂದು 42.5. ಅದೇ ರೀತಿ 45ರಿಂದ 50ರ ಮಧ್ಯ ಬಿಂದು ಯಾವ್ದಾಗತ್ತೆ, 47.5. 50ರಿಂದ 55 ವರ್ಗಾಂತರಗಳ ಮಧ್ಯ ಬಿಂದು ಯಾವ್ದಾಗತ್ತೆ, 52.5 ಆಗತ್ತೆ. ಸೊ ನಾವು ಈಗ ಮಧ್ಯ ಬಿಂದುವನ್ನ ಕಂಡು ಹಿಡಿದ್ವಿ. ಸೊ ಈಗ ನಾವು UI, ಸೊ XI ಮೈನಸ್ A ಡಿವೈಡೆಡ್ ಬೈ H ಮಾಡಿದಾಗ ನಮ್ಗೆ UI ಸಿಗತ್ತೆ ಮಕ್ಕಳೇ. ಸೊ ಇಲ್ಲಿ ನಮ್ಗೆ XI ಅಂದ್ರೆ ಮಧ್ಯ ಬಿಂದು ಆಗತ್ತೆ, ಈ ಒಂದು ಆವೃತ್ತಿಯ ಮಧ್ಯ ಬಿಂದು. ಬಟ್ ಇಲ್ಲಿ A ಬೇಕಲ್ವಾ? ಸೊ A ಏನಾಗತ್ತೆ ಹೇಳಿ ಮಕ್ಕಳೇ. ಸೊ A ಹೇಗೆ ಕಂಡು ಹಿಡಿತೇವೆ ನಾವು, ನೀವು ಯಾವ್ದಾದ್ರು ಈ ಒಂದು ವರ್ಗಾಂತರದಲ್ಲಿ ಮಧ್ಯದಲ್ಲಿರುವ ಒಂದು ಫ್ರೀಕ್ವೆನ್ಸಿ ವರ್ಗಾಂತರವನ್ನ ಬೇಕಾದ್ರೂ ತಗೊಳ್ಬಹುದು. ಸೊ ಇಲ್ಲ ಅಂದ್ರೆ ತುಂಬಾ ಈಸಿಯಾಗಿ ಏನ್ ಮಾಡ್ಬೋದು ಹೇಳಿ, ಕೆಳಮಿತಿ 15 ಪ್ಲಸ್ ಕೊನೆಯಲ್ಲಿರುವ ಮೇಲ್ಮಿತಿ 55
ಡಿವೈಡೆಡ್ ಬೈ 2 ಮಾಡಿ ಮಕ್ಕಳೇ. ಸೊ ಇದೆಷ್ಟು ಬರುತ್ತೆ ಹೇಳಿ? 50, 60, 70 ಬೈ 2 ಮಾಡಿದಾಗ 35 ಬರುತ್ತೆ ಅಲ್ವಾ? ಸೊ ಡಿವೈಡೆಡ್ ಬೈ 2 ಮಾಡಿದಾಗ 50, 60, 70 ಬೈ 2 ಮಾಡಿದಾಗ 35 ಬರುತ್ತೆ ಅಲ್ವಾ? ಸೊ ಇಲ್ಲಿ ಮಧ್ಯ ಬಿಂದುವನ್ನ ಗಮನಿಸಿದ್ರೆ, ಸೊ ಇಲ್ಲಿ ನೋಡಿ 37 ಇದೆ, 32 ಇದೆ, 35 ಇಲ್ಲ. ಸೊ ಹಾಗಾಗಿ ನೀವು 32 ಕೂಡ ಅಸ್ಯೂಮ್ ಮಾಡ್ಕೋಬಹುದು ಅಂದಾಜು ಬೆಲೆ ಅಂತ. 37.5 ಕೂಡ ನೀವು ಅಂದಾಜು ಬೆಲೆ ಅಂತ ಅಸ್ಯೂಮ್ ಮಾಡ್ಕೋಬಹುದು ಮಕ್ಕಳೇ. ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೇನೆ, ಸೊ ಎ ಯನ್ನ 37.5 ಅಂತ ತಗೊಳ್ತೇನೆ ಮಕ್ಕಳೇ. ಸೊ ಇಲ್ಲಿ ಎ ಯನ್ನ 37.5 ಅಂತ ತಗೊಳ್ಳಿ. ಸೊ ನೀವು 32.5 ಅಂತಾನು ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಎ ಏನಾಗತ್ತೆ ಹೇಳಿ? 37.5. ಓಕೆ, ಸೊ ಅದೇ ರೀತಿ ಈಗ ನಮ್ಗೆ ಎ ಗೊತ್ತಾಗಿದೆ. ಸೊ ನಾವೀಗ ಏನ್ ಮಾಡೋಣ? ಯು ಐ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ಎಚ್ ಏನ್ ಹೇಳಿ? ವರ್ಗಾಂತರಗಳ ಗಾತ್ರ ಅಲ್ವಾ? ಸೊ 15ರಿಂದ 20 ಎಷ್ಟಾಗತ್ತೆ? 16, 17, 18, 19, 20. ಹಾಗಾದ್ರೆ ಎಚ್ ಏನಾಗತ್ತೆ ಹೇಳಿ? 5 ಆಗತ್ತೆ. ಸೊ ಎಚ್ ಈಕ್ವಲ್ ಟು ಏನಾಗತ್ತೆ? 5. ಓಕೆ, ಸೊ ಈಗ ನಮ್ಗೆ ಎಲ್ಲ ಸಿಕ್ಕಿದೆ. ಎ ಗೊತ್ತಾಗಿದೆ, ಎಚ್ ಗೊತ್ತಾಗಿದೆ, ಎಕ್ಸ್ ಐ ಅಂದ್ರೆ ಮಧ್ಯಬಿಂದು, ಆ ಒಂದು ಆವೃತ್ತಿಯ ಮಧ್ಯಬಿಂದು. ಸೊ ಈಗ ನಾವು ಯು ಐ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಎಷ್ಟು ಬರುತ್ತೆ ನೋಡಿ? ಮೊದಲನೇ ಆವೃತ್ತಿ 17.5 ಮೈನಸ್ 37.5 ಡಿವೈಡೆಡ್ ಬೈ ಎಚ್. ಎಚ್ ಎಷ್ಟಿದೆ ಮಕ್ಕಳೇ? 5. ಉತ್ತರ ಎಷ್ಟು ಬರುತ್ತೆ? -20 ಡಿವೈಡೆಡ್ ಬೈ 5 ಮಾಡಿದಾಗ -4 ಬರುತ್ತೆ. ಓಕೆ, ಸೊ ಅದೇ ರೀತಿ 22.5 ಮೈನಸ್ 37.5 ಡಿವೈಡೆಡ್ ಬೈ 5 ಮಾಡಿದಾಗ -15/2 ಬರುತ್ತೆ. ಸೊ ಡೈರೆಕ್ಟ್ ಆನ್ಸರ್ ಬಡಿತೇನೆ. -15/5 ಮಾಡಿದಾಗ ಸೊ ಇದೆಷ್ಟು ಬರುತ್ತೆ? -3 ಬರುತ್ತೆ. ಅದೇ ರೀತಿ 27.5 ಮೈನಸ್ 37.5 ಡಿವೈಡೆಡ್ ಬೈ 5 ಅಂದ್ರೆ -10/5 ಬರುತ್ತಲ್ವಾ? ಸೊ -2 ಆನ್ಸರ್ ಬರುತ್ತೆ. ಸೊ 32.5 ಮೈನಸ್ 37.5 ಡಿವೈಡೆಡ್ ಬೈ 5 ಅಲ್ವಾ? ಸೊ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್. ಓಕೆ, ಸೊ ಇದೆಷ್ಟು ಬರುತ್ತೆ? -1. ಸೊ 37.5 ಮೈನಸ್ 37.5 ಡಿವೈಡೆಡ್ ಬೈ 5 0/5 ಆಗುತ್ತೆ. ಸೊ ಇದೇನಾಗ್ಬಿಡತ್ತೆ ಹೇಳಿ? 0 ಬಂದ್ಬಿಡತ್ತೆ. ಅದೇ ರೀತಿ 42.5 ಮೈನಸ್ 37.5 ಡಿವೈಡೆಡ್ ಬೈ ಎಚ್. ಸೊ ಎಚ್ ಎಷ್ಟಿದೆ? 5 ಇದೆ. ಸೊ ಹಾಗಾಗಿ ಇದು ಎಷ್ಟು ಬರುತ್ತೆ ಹೇಳಿ? 5/5 ಅಂದ್ರೆ +1 ಆಗ್ಬಿಡತ್ತೆ. ಸೊ +1. ಸೊ ಇದೇ ರೀತಿ ನೆಕ್ಸ್ಟ್ ನೀವು ಗೆಸ್ ಮಾಡ್ಬೋದು. ಎಷ್ಟು ಬರ್ಬೋದು? 47.5 ಮೈನಸ್ 37.5 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ ಹೇಳಿ? 2 ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ? 3 ಬರುತ್ತೆ. ಈಸಿಯಾಗಿ ಗೆಸ್ ಮಾಡ್ತಾ ಹೋಗ್ಬೋದು ಮಕ್ಕಳೇ. ಸೊ ಮಧ್ಯ ಬಿಂದುವನ್ನ ಅಂದಾಜು ಬೆಲೆಯಾಗಿ ತಗೊಂಡಿದ್ದೇವಲ್ವಾ? ಸೊ ಇಲ್ಲಿ -1, -2, -3, 0. ಸೊ ಇಲ್ಲಿ +1, +2, +3 ಈ ತರ ಗೆಸ್ ಮಾಡ್ಬೋದು. ಸೊ ಅದರ್ವೈಸ್ ನೀವು ಮೈನಸ್ ಮಾಡು ಕೂಡ ಆನ್ಸರ್ ಬರಿಬಹುದು. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ? ಇದನ್ನ ಮಲ್ಟಿಪ್ಲೈ, ಫ್ರೀಕ್ವೆನ್ಸಿ ಆವೃತ್ತಿ ಮತ್ತು ಯು ಐ ಅನ್ನ ಇಂಟು ಮಾಡಬೇಕು. ಸೊ ಇಲ್ಲಿ 3 ಇಂಟು 3 ಇಂಟು -4 ಎಷ್ಟು ಬರುತ್ತೆ? -12. 4 3 12 ಪ್ಲಸ್ ಮೈನಸ್ ಮೈನಸ್ 8 3 24 ಪ್ಲಸ್ ಮೈನಸ್ -24 9 2 18 ಪ್ಲಸ್ ಮೈನಸ್ ಮೈನಸ್ ಚಿಹ್ನೆಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. +10 ಇಂಟು -1. ಸೊ ಇದೆಷ್ಟು ಬರುತ್ತೆ? -10. 3 ಇಂಟು 0 0 ಆಗ್ಬಿಡತ್ತೆ. 1 ಇಂಟು 0 0. 2 ಇಂಟು 0 0. 2 ಇಂಟು 3 ಏನಾಗುತ್ತೆ ಹೇಳಿ? 6 ಬರುತ್ತೆ. ಓಕೆ, ಸೊ ಈಗ ನಾವು ಸೂತ್ರವನ್ನ ಬಳಸೋಣ. ಸೊ ಇಲ್ಲಿ ಸೂತ್ರ ಏನ್ ಹೇಳುತ್ತೆ ಹೇಳಿ? ಎಕ್ಸ್ ಬಾರ್ ಸರಾಸರಿ ಈಕ್ವಲ್ ಟು ಎ ಪ್ಲಸ್ ಎಚ್ ಇಂಟು ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಲ್ವಾ? ಇಂಟು ಎಚ್ ಇಲ್ಲಿ ಬರ್ಬಿಟ್ಟಿದ್ದೇನೆ. ಸೊ ಈ ಕಡೆ ಕೂಡ ಬರೀರಿ.
ಸೊ ಇಲ್ಲಿ ನೀವು ಕೆಲವೊಂದು ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಮೆಥಡ್ ಅನ್ನ ಕೂಡ ಯೂಸ್ ಮಾಡಿ ಸರಾಸರಿಯನ್ನು ಕಂಡುಹಿಡಿದ್ರು ಉತ್ತರ ಸೇಮೇ ಬರುತ್ತೆ ಮಕ್ಕಳೇ. ಬಟ್ ಏನಾಗತ್ತಂದ್ರೆ ಕೆಲವೊಂದು ಟೈಮ್ ಇದನ್ನ ಐದ್ ಮಾರ್ಕ್ಸಿಗೆ ಕೊಡೋ ಚಾನ್ಸಸ್ ಇರುತ್ತೆ, 4 ಮಾರ್ಕ್ಸಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಆಗ ನೀವು ಈ ತರ ದೊಡ್ಡ ದೊಡ್ಡ ವಿಧಾನವನ್ನ ಬಳಸ್ಕೊಂಡು ಸಾಲ್ವ್ ಮಾಡಿದ್ರೆ ಸೊ ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು. ಹಾಗಾಗಿ ನೀವು ಡಿಪೆಂಡಿಂಗ್ ಆನ್ ಮಾರ್ಕ್ಸ್ ಸೊ ಯಾವ ಒಂದು ಸೂತ್ರವನ್ನ ಬಳಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು ಮಕ್ಕಳು. ಸೊ ಈಗ ಎಕ್ಸ್ ಬಾರ್ ಈಕ್ವಲ್ ಟು ಏನು, ಸೊ ಎ ಎಷ್ಟಿದ್ದೇವೆ, ಎಷ್ಟು ತಗೊಂಡಿದ್ದೇವೆ ನಾವು 37.5 ಪ್ಲಸ್ ಎಚ್ ಎಷ್ಟಿದೆ ಹೇಳಿ 5 ಇಂಟು ಸಮೇಶನ್ ಎಫ್ ಐ ಯು ಐ ಮಾಡ್ಬೇಕಲ್ವಾ. ಸೊ ಸಮೇಶನ್ ಎಫ್ ಐ ಯು ಐ ಕೊನೆಯ ಕಾಲಮ್. ಸೊ ಸಮೇಶನ್ ಎಫ್ ಐ ಯು ಐ ಈಸ್ ಈಕ್ವಲ್ ಟು, ಸೊ ಇದೆಷ್ಟು ಬರುತ್ತೆ ನೋಡಿ, -12 ಆಡ್ ಮಾಡಿ ಆನ್ಸರ್ ಹೇಳಿ. ನೀವು ಟ್ರೈ ಮಾಡ್ಬೋದು ನೋಡಿ. -12 -24 -18 -10 ಪ್ಲಸ್ 6. ಸೊ ಎಷ್ಟು ಬರುತ್ತೆ ಹೇಳಿ, -58 ಬರುತ್ತಲ್ವಾ. ಸೊ -58 ಬರುತ್ತೆ. ಸೊ ಅದೇ ರೀತಿ ಸಮೇಶನ್ ಎಫ್ ಐ ಬೇಕು, ಆವೃತ್ತಿಯ ಮೊತ್ತ ಬೇಕಾಗಿದೆ. ಸೊ 3 + 8 + 9 + 10 + 3 + 2. ಸೊ ಇದನ್ನ ಕೂಡಿದಾಗ ಸಮೇಶನ್ ಎಫ್ ಐ ಎಷ್ಟು ಬರುತ್ತೆ, 35 ಬರುತ್ತೆ. ಓಕೆ. ಸೊ ಈಗ -58 ಡಿವೈಡೆಡ್ ಬೈ 35 ಮಾಡಬೇಕು. ಸೊ ಚಿಹ್ನೆಗಳನ್ನ ಮರಿಬೇಡಿ. -58 ಡಿವೈಡೆಡ್ ಬೈ 35. ಓಕೆ. ಸೊ ಇಂಟು ಎಚ್ 5 ಅಲ್ವಾ. ಸೊ ಎಕ್ಸ್ ಬಾರ್ ಈಕ್ವಲ್ ಟು 37.5 ಪ್ಲಸ್ 5 ಇಂಟು, ಸೊ ನೋಡಿ ಇಲ್ಲಿ ಪ್ಲಸ್ ಮೈನಸ್ ಆಗ್ಬಿಡತ್ತೆ ಇದು. ಓಕೆ. ಸೊ ಇದು ಮೈನಸ್ ಆಗತ್ತೆ. -5 ಇಂಟು, ಒಂದು ಸೆಕೆಂಡ್, ಸೊ ಪ್ಲಸ್ ಅನ್ನೇ ತಗೊಳ್ತೇನೆ. ಸೊ 5 ಇಂಟು -58 ಡಿವೈಡೆಡ್ ಬೈ 35 ಎಷ್ಟು ಬರುತ್ತೆ, 35 ಮಾಡಿದಾಗ -1.6571 ಬರುತ್ತೆ. ಸೊ 37.5 ಪ್ಲಸ್ ಮೈನಸ್, ಸೊ 1.6571 ಇಂಟು 5. ಸೊ ಇದೆಷ್ಟು ಬರುತ್ತೆ ಹೇಳಿ, 8.28571. ಓಕೆ. ಸೊ ಈಗ 37.5 ಮೈನಸ್ 8.28571 ಎಷ್ಟು ಬರುತ್ತೆ ಹೇಳಿ, 29.2 ಅಲ್ವಾ. ಸೊ ಇದೆಷ್ಟು ಬಂದಿದೆ, ಎಕ್ಸ್ ಬಾರ್ ಸರಾಸರಿ ಎಷ್ಟು ಬಂದಿದೆ, 29.2 ಬಂದಿದೆ. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ಸರಾಸರಿ ಮತ್ತು ಬಹುಲಕವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಸೊ ಈಗ ನಾವು ಇದರ ಬಹುಲಕವನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ಬಹುಲಕವನ್ನ ಹೇಗೆ ಲೆಕ್ಕಾಚಾರ ಮಾಡ್ತೇವೆ, ಸೊ ನಿಮ್ಗೆ ಬಹುಲಕದ ಸೂತ್ರ ಗೊತ್ತಿದೆ ಅಲ್ವಾ. ಸೊ ಇದರ ಸೂತ್ರ ಏನ್ ಹೇಳಿ, ಎಲ್ ಪ್ಲಸ್, ಸೂತ್ರವನ್ನ ಬರೀತೇನೆ, ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H ಅಲ್ವಾ. ಸೊ ಇದೇನಾಯ್ತು ಹೇಳಿ, ಬಹುಲಕದ ಸೂತ್ರ. ಸೊ ಇಲ್ಲಿ ನಿಮ್ಗೆ F1 F0 L H ಅನ್ನೋದು ಏನು ಅಂತ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ L ಅಂದ್ರೆ ಏನಾಗುತ್ತೆ, ಬಹುಲಕದ ವರ್ಗದ ಕೆಳಮಿತಿ ಅಂತ ಹೇಳ್ತೇವೆ. ಅದೇ ರೀತಿ F1, ಸೊ ಇದು ಬಹುಲಕ ವರ್ಗದ ಆವೃತ್ತಿ. F0 ಬಹುಲಕ ವರ್ಗದ ಹಿಂದಿನ ಆವೃತ್ತಿ. F2 ಏನಾಗುತ್ತೆ, ಬಹುಲಕ ವರ್ಗದ ಮುಂದಿನ ಆವೃತ್ತಿ. H ಅಂದ್ರೆ ಗೊತ್ತಿದೆ ಈಗಾಗಲೇ, ವರ್ಗಾಂತರದ ಗಾತ್ರ. ಓಕೆ. ಸೊ ಇಷ್ಟು ಗೊತ್ತಿದೆ. ಬಟ್ ಇಲ್ಲಿ F1 F0 ಮತ್ತು F ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ, ಸೊ ಇಲ್ಲಿ
ವರ್ಗಾಂತರವನ್ನ ಗಮನಿಸಿ ಮಕ್ಕಳೇ, ಅದೇ ರೀತಿ ಆವೃತ್ತಿಯನ್ನ ಗಮನಿಸಿ. ಸೊ ಇಲ್ಲಿ ಆವೃತ್ತಿಯಲ್ಲಿ ಅತಿ ಹೆಚ್ಚು ಆವರ್ತನ ಹೊಂದಿರುವ ವರ್ಗಾಂತರ ಯಾವುದು ಹೇಳಿ? ಸೊ ನೋಡಿ 3, 8, 9, 10, 3, 0, 0, 2 ಅಂತ ಇದೆ. ಸೊ ಇಲ್ಲಿ ಅತಿ ಹೆಚ್ಚು ಆವೃತ್ತಿಯನ್ನ ಹೊಂದಿರುವ ವರ್ಗಾಂತರದ ಯಾವ್ದಾಗತ್ತೆ ಹೇಳಿ? 30 ರಿಂದ 35 ಅಲ್ವಾ? ಸೊ ಅತಿ ಹೆಚ್ಚು ಆವರ್ತನವನ್ನ ಹೊಂದಿರುವಂತಹ ವರ್ಗಾಂತರ ಯಾವ್ದು ಹೇಳಿ? 30 ರಿಂದ 35. ಸೊ ಇದೇನಾಯ್ತು ಹೇಳಿ? 10. ಇದೇನಾಯ್ತು ಹೇಳಿ? ವರ್ಗಾಂತರ, ಬಹುಲಕ ವರ್ಗ ಅಂತ ಹೇಳ್ತೇವೆ. 30 ರಿಂದ 35 ವರ್ಗಾಂತರ. ಸೊ ಇದೇನಾಯ್ತು ಹೇಳಿ? ಬಹುಲಕದ ವರ್ಗ. ಸೊ ಈಗ ನಾವೇನ್ ಮಾಡ್ಬೇಕು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಮಿತಿ F0, F1 ಮತ್ತು F2 ಅನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಎಲ್ ಏನಾಗತ್ತೆ ಹೇಳಿ? ಈ ಒಂದು 30 ರಿಂದ 35 ವರ್ಗಾಂತರದ ಬಹುಲಕದ ಕೆಳಮಿತಿ ಏನಾಗತ್ತೆ? 30 ರಿಂದ 35. ಸೊ ಇದರ ಕೆಳಮಿತಿ ಏನಾಗತ್ತೆ ಹೇಳಿ? 30 ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎಲ್ ಏನಾಯ್ತು? 30 ಆಯ್ತು. ಸೊ ಅದೇ ಎಚ್ ಏನಾಗತ್ತೆ ಹೇಳಿ? ವರ್ಗಾಂತರದ ಗಾತ್ರ. ಸೊ 30 ರಿಂದ 35 ಅಂದ್ರೆ ಸಾಮಾನ್ಯವಾಗಿ ಇದರ ಗಾತ್ರ ಏನಾಗತ್ತೆ? 5 ಅಲ್ವಾ? ಸೊ ಹಾಗಾಗಿ ಎಚ್ ಏನಾಯ್ತು ಹೇಳಿ? 5 ಆಯ್ತು. ಸೊ ಈಗ ನಾವು F1, ಸೊ ಇದೇನ್ ಹೇಳಿ? ಬಹುಲಕ ವರ್ಗದ ಆವರ್ತನ. ಅಂದ್ರೆ ಈ ಒಂದು ಬಹುಲಕ ವರ್ಗದ ಆವರ್ತನ ಯಾವ್ದು ಹೇಳಿ? 10. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? F1 ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ F1 ಏನಾಗತ್ತೆ ಮಕ್ಕಳೇ? 10. F0 ಈ ಒಂದು ಬಹುಲಕ ವರ್ಗದ ಹಿಂದಿನ ಆವೃತ್ತಿ ಯಾವ್ದು ಹೇಳಿ? 9. ಸೊ ಹಾಗಾದ್ರೆ 9 ಏನಾಗತ್ತೆ ಹೇಳಿ? F0 ಆಗತ್ತೆ. ಹಾಗಾಗಿ F0 = 9. ಬಹುಲಕ ವರ್ಗದ ಮುಂದಿನ ಆವೃತ್ತಿ ಸೊ ಯಾವ್ದು ಹೇಳಿ? 3 ಅಲ್ವಾ? ಸೊ ಸಾರಿ, ಲೈನ್ ಕೆಳಗಾಗಿದೆ. ಸೊ ಬಹುಲಕ ವರ್ಗದ ಮುಂದಿನ ಆವೃತ್ತಿ ಏನಾಗತ್ತೆ? 3 ಆಗತ್ತೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? F2 ಅಂತ ಹೇಳ್ತೇವೆ. ಹಾಗಾದ್ರೆ F2 ಏನಾಗತ್ತೆ ಮಕ್ಕಳೇ? 3 ಆಗತ್ತೆ. ಓಕೆ, ಸೊ ಈಗ ನಿಮ್ಗೆ H ಗೊತ್ತಾಗಿದೆ, L ಗೊತ್ತಾಗಿದೆ, F1, F0, F2 ಕೂಡ ಗೊತ್ತಾಗಿದೆ. ಸೊ ಈಗ ನಾವೇನ್ ಮಾಡೋಣ? ಬಹುಲಕದ ಸೂತ್ರವನ್ನ ಬಳಸ್ಕೊಂಡು ಸೊ ಇದರ ಈ ಒಂದು ದತ್ತಾಂಶದ ಬಹುಲಕವನ್ನ ಕಂಡು ಹಿಡಿಯೋಣ ಮಕ್ಕಳೇ. ಸೊ ಬಹುಲಕದ ಸೂತ್ರ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಏನಾಗತ್ತೆ? H. ಸೊ ಇಲ್ಲಿ ಈ ಆವೃತ್ತಿಯ ಅತ್ಯಂತ ಗರಿಷ್ಠ ಆವೃತ್ತಿ ಯಾವುದು? 10. ಸೊ ಇದೇನಾಗತ್ತೆ? F1. ಸೊ ಹಿಂದಿನ ಆವೃತ್ತಿ F0, ಮುಂದಿನ ಈ ಬಹುಲಕದ ಮುಂದಿನ ಆವೃತ್ತಿ F2. ಸೊ ಇದೇನಾಯ್ತು? ವರ್ಗಾಂತರ. ಓಕೆ, ಸೊ ಈಗ L ಏನಾಗತ್ತೆ? ಇದರ ಕೆಳಮಿತಿ, ವರ್ಗಾಂತರ ಬಹುಲಕ ವರ್ಗದ ಕೆಳಮಿತಿ ಏನ್ ಹೇಳಿ? 30 ಪ್ಲಸ್ F1 ಏನ್ ಹೇಳಿ? 10 ಮೈನಸ್ 9 ಡಿವೈಡೆಡ್ ಬೈ 2 ಇಂಟು 10 ಮೈನಸ್ 9 ಮೈನಸ್ 3 ಇಂಟು H ಏನ್ ಹೇಳಿ? 5. ಇದೇನಾಗತ್ತೆ? 30 ಪ್ಲಸ್ 10 ಮೈನಸ್ 9 ಏನಾಗತ್ತೆ? 1 ಡಿವೈಡೆಡ್ ಬೈ 10 ಇಂಟು 2 20 ಮೈನಸ್ 9 ಮೈನಸ್ 3 ಇಂಟು 5. ಸೊ 30 ಪ್ಲಸ್ 1 ಬೈ ಇದೆಷ್ಟು ಬರುತ್ತೆ? 8 ಬರುತ್ತಾ? 19. ಓಕೆ, 11 ಮೈನಸ್ 3 8 ಬರುತ್ತೆ ಇಂಟು 5. ಸೊ ನೆಕ್ಸ್ಟ್ ಇಲ್ಲಿ ಬರೀತಾನೆ 30 ಪ್ಲಸ್ 5 ಬೈ 8. ಸೊ 30 ಪ್ಲಸ್ 5 ಬೈ 8 ಏನ್ ಬರುತ್ತೆ? 0.625 ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 30.625 ಅಂದಾಜು ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಸರಾಸರಿ ಎಷ್ಟು ಬಂದಿದೆ ಹೇಳಿ? ಸರಾಸರಿ ಮೌಲ್ಯ
29.2, ಬಹುಲಕ ಎಷ್ಟು ಬಂದಿದೆ 30.625 ಬಂದಿದೆ. ಸೊ ಇಲ್ಲಿ ಇವರೇನ್ ಹೇಳಿದ್ದಾರೆ, ಬಹುಲಕ ಮತ್ತು ಸರಾಸರಿಯನ್ನ ಕಂಡುಹಿಡಿದು ಎರಡು ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೆ ಹೇಳಿದಾರಲ್ವಾ. ಸೊ ಹಾಗಾದ್ರೆ ಇಲ್ಲಿ ಸರಾಸರಿ ಮತ್ತು ಬಹುಲಕ, ಸೊ ಇವು ಮೌಲ್ಯಗಳು ಏನಾಗಿದೆ ಹೇಳಿ, ಬಹುತೇಕ ಒಂದೇ ಆಗಿದೆ ಅಲ್ವಾ. ಸೊ 30 ಮತ್ತು 35 ವರ್ಗಾಂತರದ ವ್ಯಾಪ್ತಿಯಲ್ಲಿದೆ ಇದು ಅಲ್ವಾ. ಸೊ ಇದು 30 ಮತ್ತು 35 ವರ್ಗಾಂತರದ ವ್ಯಾಪ್ತಿಯಲ್ಲಿದೆ. ಸೊ ಇದು ಹೆಚ್ಚಿನ ರಾಜ್ಯಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಅನುಪಾತವು ಸರಿಸುಮಾರು 30 ವಿದ್ಯಾರ್ಥಿಗಳು ಪ್ರತಿ ಶಿಕ್ಷಕನಿಗೆ ಎಂದು ಸೂಚಿಸ್ತದೆ. ಸೊ ಇದೇನಾಯ್ತು ಹೇಳಿ, ನಮ್ಮ ಅಭಿಪ್ರಾಯ ಅಂದ್ರೆ ಇದು ಎರಡು ಸರಿಸುಮಾರಾಗಿ ಏನಾಗಿದೆ 30 ಅಂತ ಹೇಳ್ತೇವೆ ನಾವು. ಸೊ ಹಾಗಾಗಿ ಸೊ ಇಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಸರಿಸುಮಾರು ಅನುಪಾತ ಏನಾಯ್ತು ಹೇಳಿ ಮಕ್ಕಳೇ, 30 ವಿದ್ಯಾರ್ಥಿಗಳು ಪ್ರತಿ ಶಿಕ್ಷಕನಿಗೆ ಇದೆ ಎನ್ನುವುದು ಅಭಿಪ್ರಾಯ ಪಡಬಹುದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ. ದತ್ತ ವಿತರಣೆಯು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳ ಗಳಿಸಿದ ರನ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಗಳಿಸಿದ ರನ್ಗಳು 3000 to 4000, ಬ್ಯಾಟ್ಸ್ಮನ್ಗಳ ಸಂಖ್ಯೆ 4. 3000ದಿಂದ 4000 ರನ್ಗಳಂತ ಹೊಡೆದಂತ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಎಷ್ಟು 4 ಇದೆ. ಸೊ ಅದೇ ರೀತಿ 4000ದಿಂದ 5000 ಗಳಿಸಿದ ರನ್ಗಳ ಬ್ಯಾಟ್ಸ್ಮನ್ಗಳ ಸಂಖ್ಯೆ 18. 5000ದಿಂದ 6000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ 9. 6000ದಿಂದ 7000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ 7. 7000ದ 8000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ 6. 8000ದಿಂದ 9000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ 3. 9000ದಿಂದ 10000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ 1. 10000ದಿಂದ 11000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದತ್ತಾಂಶದ ಬಹುಲಕವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮುಖ್ಯವಾಗಿ ನೀವೇನ್ ಮಾಡ್ಬೇಕು, ಕೊಟ್ಟಿರುವ ಆವೃತ್ತಿ, ಸೊ ಇಲ್ಲಿ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಏನಾಗತ್ತೆ ಹೇಳಿ ಮಕ್ಕಳೇ, ಆವೃತ್ತಿ ಆಗತ್ತೆ ಅಲ್ವಾ. ಸೊ ಫ್ರೀಕ್ವೆನ್ಸಿ ಎಫ್ ಆಗತ್ತೆ. ಸೊ ಇಲ್ಲಿ ಈ ಒಂದು ಆವರ್ತನದಲ್ಲಿ ಅತಿ ಹೆಚ್ಚು ಆವರ್ತನವನ್ನ ಹೊಂದಿರೋದು ಯಾವುದು? ಸೊ ಅತಿ ಹೆಚ್ಚು ಆವರ್ತನ ಹೊಂದಿರುವಂತ ವರ್ಗಾಂತರದ ಯಾವ್ದಾಗತ್ತೆ ನೋಡಿ, ಇಲ್ಲಿ 4, 18, 9, 7, 6, 3, 1, 1 ಇದೆ ಆವೃತ್ತಿ. ಸೊ ಇದರಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿ ಯಾವ್ದು ಹೇಳಿ? 18. ಹಾಗಾದ್ರೆ ಇಲ್ಲಿ 4000ದಿಂದ 5000 ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಸಂಖ್ಯೆ ಏನಾಗಿದೆ? ಗರಿಷ್ಠವಾಗಿದೆ ಅಲ್ವಾ, 18. ಹಾಗಾದ್ರೆ ಇಲ್ಲಿ ಈ ಒಂದು ವರ್ಗಾಂತರ 4000ದಿಂದ 5000 ಬಹುಲಕದ ವರ್ಗವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು F0, F1, F2 ಅನ್ನ ಹೇಳ್ಬೇಕು ಮಕ್ಕಳು. ಸೊ ಇಲ್ಲಿ 18 ಬಹುಲಕದ ವರ್ಗ. ಸೊ ಇದು F1 ಆದ್ರೆ, ಸೊ ಬಹುಲಕ ವರ್ಗದ ಹಿಂದಿನ ಆವರ್ತನ F0 ಆಗತ್ತೆ. ಬಹುಲಕ ವರ್ಗದ ಮುಂದಿನ ಆವರ್ತನ F2 ಆಗತ್ತೆ. ಸೊ ಅದೇ ರೀತಿ ಕೆಳಮಿತಿ. ಸೊ ಇಲ್ಲಿ ಬಹುಲಕ ವರ್ಗದ ವರ್ಗಾಂತರ ಏನ್ ಹೇಳಿ? 4000ದಿಂದ 5000. ಸೊ ಇದರ ಕೆಳಮಿತಿ ಏನಾಗತ್ತೆ? 4000. ಸೊ ಹಾಗಾಗಿ ಎಲ್ ಏನ್ ಹೇಳಿ? 4000. F0 4, F1 18, F2 9, H ಏನಾಗತ್ತೆ? 4000ದಿಂದ 5000. ವರ್ಗಾಂತರದ ಗಾತ್ರ ಎಷ್ಟಿದೆ? 1000. ಓಕೆ, ಸೊ ಈಗ ನಮಗೆ ಸೂತ್ರದಲ್ಲಿ ಎಲ್ಲಾ ಬೆಲೆಗಳು ಗೊತ್ತಾಗಿದೆ. ಸೊ ಈಗ ನಾವು ಸೂತ್ರದ ಸಹಾಯದಿಂದ ಇದರ ಬಹುಲಕವನ್ನ ಕಂಡುಹಿಡಿಯೋಣ ಮಕ್ಕಳೇ.
ಎಲ್ ಪ್ಲಸ್ ಎಚ್ ಇಂಟು ಬಹುಲಕ ಎಲ್ ಪ್ಲಸ್ ಎಚ್ ಇಂಟು F1 minus F0 divided by 2F1 minus F0 minus F2 ಆಗತ್ತೆ. ಸೊ ಇಲ್ಲಿ L 4000 ಪ್ಲಸ್ H ಎಷ್ಟಿದೆ 1000 ಇಂಟು F1 ಎಷ್ಟು 18, F0 4, F2 9. ಸೊ F1 ಎಷ್ಟಿದೆ 18 ಮೈನಸ್ F0 ಎಷ್ಟು 4 9 4 divided by 2 into F1 18 minus 4 minus F2 ಎಷ್ಟು 9 ಅಲ್ವಾ. ಸೊ 4000 plus 1000 into 18 minus 4 ಎಷ್ಟು ಬರುತ್ತೆ 14 divided by 18 36 ಮೈನಸ್ ಎಷ್ಟು ಬರುತ್ತೆ ಇದು minus 30. So 4000 plus 1000 into 14 divided by 23. Okay. So 4000 plus 1000 into 14 divided by 23 ಮಾಡಿ. divided by 23. So ಇದೆಷ್ಟು ಬರುತ್ತೆ 0.608. So 4000, okay, sorry, 4000 plus into 1000 ಮಾಡಿದಾಗ so 608 608.69. ಸೊ ಇವುಗಳನ್ನ ಕೂಡಿದಾಗ 4000. ಸೊ 4608.69 ಅಂದಾಜು ಆಗತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ದತ್ತಾಂಶದ ಬಹುಲಕ ಏನಾಗತ್ತೆ ಹೇಳಿ 4608 ಅಂತ ಹೇಳ್ಬೋದು. ಓಕೆ. ಇಲ್ಲಿ ಕೆಳಗಿನ ಕೋಷ್ಟಕ ಒಂದು ವರ್ಷದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ವಯಸ್ಸುಗಳನ್ನ ತೋರಿಸ್ತಾ ಇದೆ. ಇಲ್ಲಿ ವಯಸ್ಸುಗಳನ್ನ ಕೊಟ್ಟಿದ್ದಾರೆ. 5 ರಿಂದ 15 ವರ್ಷ ವಯಸ್ಸಿನ ರೋಗಿಗಳ ಸಂಖ್ಯೆ 6, 15 ರಿಂದ 25 ವರ್ಷ ವಯಸ್ಸುಗಳ ರೋಗಿಗಳ ಸಂಖ್ಯೆ 11, 25 ರಿಂದ 35 ವಯಸ್ಸಿನ ರೋಗಿಗಳ ಸಂಖ್ಯೆ 21, 35 ರಿಂದ 45 ವಯಸ್ಸುಗಳ ರೋಗಿಗಳ ಸಂಖ್ಯೆ 23, 45 ರಿಂದ 55 ವರ್ಷಗಳ ವಯಸ್ಸಿನ ವರ್ಷಗಳ ರೋಗಿಗಳ ಸಂಖ್ಯೆ 14, ಅದೇ ರೀತಿ 55 ರಿಂದ 65 ವಯಸ್ಸಿನ ರೋಗಿಗಳ ಸಂಖ್ಯೆ 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಾಗಿದೆ, ಮೇಲೆ ನೀಡಿದ ದತ್ತಾಂಶಗಳ ಬಹುಲಕ ಮತ್ತು ಸರಾಸರಿಯನ್ನ ಕಂಡುಹಿಡಿಯಿರಿ. ಕೇಂದ್ರೀಯ ಪ್ರವೃತ್ತಿಯ ಈ 2 ಅಳತೆಗಳನ್ನ ಹೋಲಿಸಿ ಮತ್ತು ವ್ಯಾಖ್ಯಾನಿಸಿ. ಸೊ ಇಲ್ಲೂ ಕೂಡ ನೀವು ಹಾಗೆ ಸರಾಸರಿಯನ್ನ ಯಾವುದಾದ್ರೂ ಒಂದು ವಿಧಾನವನ್ನ ಬಳಸ್ಕೊಂಡು ಮಾಡಿ. ನೇರ ವಿಧಾನವನ್ನಾದ್ರೂ ಬಳಸಿ, ವಿಚಲನಾ ವಿಧಾನವನ್ನ ಬಳಸಿ, ಅವ್ರ ಅಂದಾಜು ವಿಧಾನವನ್ನ ಬೇಕಾದ್ರೂ ಬಳಸ್ಕೊಂಡು ಇದರ ಸರಾಸರಿಯನ್ನ ಕಂಡುಹಿಡಿಯಿರಿ ಮಕ್ಕಳೇ. ಬಹುಲಕವನ್ನು ಕೂಡ ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ಸೊ ಇಲ್ಲಿ ಈ ಒಂದು ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಹೊಂದಿರುವಂತ ವರ್ಗಾಂತರ ಯಾವ್ದಾಗತ್ತೆ ಹೇಳಿ 23 ಅಲ್ವಾ. ಸೊ ಇದು ಗರಿಷ್ಠ ಆವೃತ್ತಿ. ಸೊ ಇದರ ವರ್ಗಾಂತರ ಯಾವ್ದಾಯ್ತು 35 ರಿಂದ 45. ಹಾಗಾದ್ರೆ ಇಲ್ಲಿ F1 ಏನಾಗತ್ತೆ ಹೇಳಿ ವರ್ಗಾಂತರದ ಬಹುಲಕದ ವರ್ಗ. ಸೊ ಇದರ ಹಿಂದಿನ ಆವೃತ್ತಿ ಏನಾಗತ್ತೆ ಬಹುಲಕ ವರ್ಗದ ಹಿಂದಿನ ಮೌಲ್ಯ ಆಗತ್ತೆ. ಸೊ ಇದು F0 ಆಗತ್ತೆ. ಸೊ ಇದರ ಮುಂದಿನ ಆವೃತ್ತಿ ಏನಾಗತ್ತೆ F2 ಆಗತ್ತೆ ಮಕ್ಕಳೇ. ಅದೇ ರೀತಿ L ಎಷ್ಟು ಬರುತ್ತೆ, ಈ ಒಂದು ಬಹುಲಕ ವರ್ಗಾಂತರದ
ಕೆಳಮಿತಿ 35. ಸೊ ಇಲ್ಲಿ h ಏನಾಗತ್ತೆ ಹೇಳಿ, 35ರಿಂದ 45. ಸೊ ಇದೆಷ್ಟು ಬರುತ್ತೆ, 5 ಅಲ್ವಾ. ಸೊ ಹಾಗಾಗಿ h ಏನ್ ಬರುತ್ತೆ, 5 ಬರುತ್ತೆ. ಸೊ ನೀವು ಸೂತ್ರದ ಸಹಾಯದಿಂದ ಬಹುಲಕದ ಬೆಲೆಯನ್ನ ಕಂಡು ಹಿಡಿಬಹುದು ಮಕ್ಕಳು. ಅದೇ ರೀತಿ ಸರಾಸರಿಯನ್ನು ಕೂಡ ಹೇಗ್ ಮಾಡೋದು ಅಂತ ಗೊತ್ತಿದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 35ರಿಂದ 45 ಅಲ್ವಾ. ಸೊ h 10 ಅಲ್ವಾ, ಇದು 10. ಸೊ ವರ್ಗಾಂತರದ ಗಾತ್ರ 35ರಿಂದ 45. ಸೊ 10 ಗ್ಯಾಪ್ ಇದೆ. ಸೊ h ಏನಾಗುತ್ತೆ, 10. ಓಕೆ. ಸೊ ಇದನ್ನ ನೀವು ಹೋಮ್ವರ್ಕ್ ತಗೊಂಡ್ಬಿಡಿ, ಟ್ರೈ ಮಾಡಿ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನ ನೀಡುತ್ತಿದೆ. ದತ್ತಾಂಶಗಳ ಮಧ್ಯಾಂಕವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಇಷ್ಟೋ ತನಕ ನಾವೇನ್ ಮಾಡಿದ್ವಿ, ಸರಾಸರಿ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನೋಡಿದ್ವಿ. ಹಾಗೆ ಬಹುಲಕವನ್ನ ಹೇಗೆ ಕಂಡುಹಿಡಿತೇವೆ ಅನ್ನೋದನ್ನ ಗಮನಿಸ್ತೀವಿ. ಸೊ ಈಗ ನಾವು ಕೊಟ್ಟಿರುವ ದತ್ತಾಂಶದ ಮಧ್ಯಾಂಕವನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ಮಧ್ಯಾಂಕದ ಸೂತ್ರ ಏನು, L+n/2 - CF / F × H ಅಲ್ವಾ. ಸೊ ಇಲ್ಲಿ L ಅನ್ನೋದು ವರ್ಗಾಂತರದ ಕೆಳಮಿತಿ, ಅದೇ ರೀತಿ n ಅನ್ನೋದೇನಾಗತ್ತೆ, ಸೊ ಇದರ ಮೊತ್ತ, ಸೊ ಆವೃತ್ತಿಯ ಒಟ್ಟು ಮೊತ್ತ ಆಗತ್ತೆ. CF ಅಂದ್ರೆ ಏನು, ಸಂಚಿತ ಆವೃತ್ತಿ. ಅದೇ ರೀತಿ F ಅಂದ್ರೆ ಏನು ಮಕ್ಕಳೇ, ವರ್ಗಾಂತರದಲ್ಲಿನ ಆವೃತ್ತಿ ಆಗತ್ತೆ. ಓಕೆ. ಸೊ ಈಗ ಅದನ್ನೆಲ್ಲ ಹೇಗೆ ಕಂಡುಹಿಡಿತೇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ಮಾಸಿಕ ಬಳಕೆ ಯೂನಿಟ್ಗಳಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ 65ರಿಂದ 85 ಯೂನಿಟ್ಗಳನ್ನ ಖರ್ಚು ಮಾಡುವಂತ ಗ್ರಾಹಕರ ಸಂಖ್ಯೆ 4, 85ರಿಂದ 105 ಮಾಸಿಕ ಬಳಕೆಗಳನ್ನ, ಸೊ ಇಲ್ಲಿ ಮಾಸಿಕ ವಿದ್ಯುತ್ ಅನ್ನು ಬಳಕೆ ಮಾಡುವಂತಹ ಗ್ರಾಹಕರ ಸಂಖ್ಯೆ 5. ಅದೇ ರೀತಿ 105ರಿಂದ 125 ಮಾಸಿಕ ವಿದ್ಯುತ್ ಬಳಕೆಯನ್ನ ಖರ್ಚು ಮಾಡುವಂತಹ ಗ್ರಾಹಕರ ಸಂಖ್ಯೆ 13. ಅದೇ ರೀತಿ 125ರಿಂದ 145 ಮಾಸಿಕ ವಿದ್ಯುತ್ ಬಳಕೆಯನ್ನ ಮಾಡುತ್ತಿರುವ ಗ್ರಾಹಕರ ಸಂಖ್ಯೆ 20. 145ರಿಂದ 165 ಮಾಸಿಕ ವಿದ್ಯುತ್ ಬಳಕೆ ಮಾಡುತ್ತಿರುವ ಗ್ರಾಹಕರ ಸಂಖ್ಯೆ 14. 165ರಿಂದ 185 ಮಾಸಿಕ ವಿದ್ಯುತ್ ಬಳಕೆಯನ್ನ ಮಾಡುತ್ತಿರುವ ಗ್ರಾಹಕರ ಸಂಖ್ಯೆ 8. 185ರಿಂದ 205 ಮಾಸಿಕ ವಿದ್ಯುತ್ ಬಳಕೆ ಮಾಡುತ್ತಿರುವ ಗ್ರಾಹಕರ ಸಂಖ್ಯೆ 4. ಸೊ ಇಲ್ಲಿ ಗ್ರಾಹಕರ ಸಂಖ್ಯೆ ಏನಾಗತ್ತೆ ಹೇಳಿ, ಆವೃತ್ತಿ ಆಗತ್ತೆ ಮಕ್ಕಳೇ. ಓಕೆ. ಸೊ ಇದು ಆವೃತ್ತಿ. ಸೊ ಇಲ್ಲಿ ಮಾಸಿಕ ಬಳಕೆ ವರ್ಗಾಂತರ ಆಗತ್ತೆ. ಓಕೆ. ಸೊ ಈಗ ನಾವು ಇಲ್ಲಿ ಇನ್ನೊಂದು ಕಾಲಮ್ ಆಡ್ ಆಗತ್ತೆ ಮಕ್ಕಳೇ. ಸೊ ಅದ್ಯಾವ್ದು ಹೇಳಿ, ಸಂಚಿತ ಆವೃತ್ತಿ. ಸೊ ಇದನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ, CF ಅಂತ ಹೇಳ್ತೇವೆ. ಸೊ ಇಲ್ಲಿ ಸಂಚಿತ ಆವೃತ್ತಿ ಅಂದ್ರೆ ಏನ್ ಹೇಳಿ, ಸೊ ಇಲ್ಲಿ ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಅಂದ್ರೆ ಫ್ರೀಕ್ವೆನ್ಸಿಯ ಒಟ್ಟು ಮೊತ್ತವನ್ನ ಏನ್ ಮಾಡ್ತೇವೆ, ಇಲ್ಲಿ ಸಂಚಿತ ಆವೃತ್ತಿ ಅಂತ ಹೇಳ್ತೇವೆ. ಸೊ ಇದರ ಮೊತ್ತ ಆವೃತ್ತಿಯ ಮೊತ್ತವಾಗಿದೆ ಅಂತ ಹೇಳ್ಬೋದು. ಸೊ ಇದನ್ನ ಹೇಗೆ ಕಂಡುಹಿಡಿತೇವೆ ನಾವು, ಸೊ ಇಲ್ಲಿ ನೋಡಿ, ಮೊದಲನೆಯ ವರ್ಗಾಂತರದ ಆವೃತ್ತಿ ಎಷ್ಟಿದೆ ಹೇಳಿ, 4 ಇದೆ ಅಲ್ವಾ. ಅಂದ್ರೆ 65ರಿಂದ 85 ಯೂನಿಟ್ ವಿದ್ಯುತ್ ಅನ್ನ ಬಳಸ್ತಿರುವವರ ಸಂಖ್ಯೆ ಎಷ್ಟು ಹೇಳಿ, 4 ಇದೆ ಅಲ್ವಾ. ಸೊ ಅವ್ರು ಎಷ್ಟು ಯೂನಿಟ್ ಅನ್ನು ಬಳಸ್ತಾರೆ, 66 ಬಳಸ್ಬೋದು, 67 ಬಳಸ್ಬೋದು. ಮತ್ತು 65ರಿಂದ 85 ಒಳಗಡೆ ಇರುವಂತಹ ಗ್ರಾಹಕರ ಸಂಖ್ಯೆ ಅಲ್ವಾ. ಸೊ ಈಗ ಇಲ್ಲಿ ಸಂಚಿತ ಆವೃತ್ತಿಯ ಮೊದಲನೆಯ ಆವೃತ್ತಿ ಯಾವಾಗ್ಲೂ ಆವೃತ್ತಿಗೆ ಸಮನಾಗಿರತ್ತೆ. ಸೊ ಯಾಕೆ ಹೇಳಿ, ಸೊ ಇಲ್ಲಿ ಇದರ ಹಿಂದಿನ ವರ್ಗಾಂತರ ಏನಿದೆ ಕೊಟ್ಟಿಲ್ಲ ಇಲ್ಲಿ. ಸೊ ಹಿಂದಿನ ವರ್ಗಾಂತರ ಗೊತ್ತೇ ಇಲ್ಲ ನಮ್ಗೆ. ಇಲ್ಲಿ ಕೊಟ್ಟಿರೋದೇ ಏನು, 65ರಿಂದ 85. ಅಂದ್ರೆ ಹಿಂದಿನ ವರ್ಗಾಂತರ ಏನಾಗಿದೆ, 0 ಆಗ್ಬಿಟ್ಟಿದೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ
ಸಂಚಿತ ಆವೃತ್ತಿಯ ಮೊದಲನೇ ಆವೃತ್ತಿ ಏನಾಗತ್ತೆ 4 ಪ್ಲಸ್ 0. ಸೊ ಹಿಂದಿನ ಆವೃತ್ತಿಯನ್ನ 0 ಅಂತ ತಗೊಳ್ತೇವೆ. 4 ಪ್ಲಸ್ 0 ಏನಾಗತ್ತೆ 4 ಆಗತ್ತೆ. ಹಾಗಾಗಿ ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ ಮೊದಲನೆಯ ಸಂಚಿತ ಆವೃತ್ತಿ ಏನಾಗತ್ತೆ ಈಕ್ವಲ್ ಟು ಆವೃತ್ತಿ ಆಗತ್ತೆ, ಅಂದ್ರೆ ಫ್ರೀಕ್ವೆನ್ಸಿ ಆಗತ್ತೆ. ಸೊ ಇಲ್ಲಿ ಸಂಚಿತ ಆವೃತ್ತಿಯ ಎರಡನೆಯ ವರ್ಗಾಂತರದ ಆವೃತ್ತಿ ಏನಾಗತ್ತೆ ಮಕ್ಕಳೇ, ಈ ಎರಡನೇ ಆವೃತ್ತಿ ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ ಪ್ಲಸ್ 4. ಸೊ ಇದೆಷ್ಟು ಬರುತ್ತೆ 9. ಸೊ ಇದೇನಾಗತ್ತೆ ಹೇಳಿ ಎರಡನೆಯ ವರ್ಗಾಂತರದ ಸಂಚಿತ ಆವೃತ್ತಿ ಆಗತ್ತೆ. ಸೊ ಇದನ್ನ ಹೇಗೆ ಕಂಡುಹಿಡಿತೇವೆ, ಹಿಂದಿನ ಆವೃತ್ತಿಯನ್ನ ಕೂಡ್ತಾ ಹೋದಾಗೆ ನಮ್ಗೆ ಸಂಚಿತ ಆವೃತ್ತಿ ದೊರೀತಾ ಹೋಗುತ್ತೆ ಮಕ್ಕಳೇ. ಸೊ ಅದಕ್ಕಾಗಿ ಇದನ್ನ ಏನಂತ ಹೇಳ್ತೇವೆ ನಾವು ಆಡೆಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಓಕೆ. ಸೊ ಈಗ ನೆಕ್ಸ್ಟ್ ಸಂಚಿತ ಆವೃತ್ತಿಯನ್ನ ಹೇಗೆ ಕಂಡುಹಿಡಿತೇವೆ, ಸೊ 13 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 9. ಸೊ ಇದೆಷ್ಟು ಬರುತ್ತೆ 22. ಅದೇ ರೀತಿ ನಾಲ್ಕನೆಯ ಸಂಚಿತ ಆವೃತ್ತಿ, ಸೊ 20 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 22. ಸೊ ಇದೆಷ್ಟಾಗತ್ತೆ 42 ಆಗತ್ತೆ. ಸೊ 14. ಸೊ 145ರಿಂದ 165 ವರ್ಗಾಂತರದ ಆವೃತ್ತಿ ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 42. ಸೊ ಇದೆಷ್ಟು ಬರುತ್ತೆ 56. ಸೊ ಅದೇ ರೀತಿ 165ರಿಂದ 185 ವರ್ಗಾಂತರದ ಆವೃತ್ತಿ 8 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 56. ಇದೆಷ್ಟಾಗತ್ತೆ 64 ಆಗತ್ತೆ. ಅದೇ ರೀತಿ 185ರಿಂದ 205 ವರ್ಗಾಂತರದ ಆವೃತ್ತಿ ಎಷ್ಟಿದೆ 4 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ ಈಕ್ವಲ್ ಟು ಎಷ್ಟಾಗತ್ತೆ 68 ಆಗತ್ತೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು ಸಂಚಿತ ಆವೃತ್ತಿ ಅಂತ ಹೇಳ್ತೇವೆ. ಸಂಚಿತ ಆವೃತ್ತಿ ಅಂದ್ರೆ ಏನ್ ಹೇಳಿ ಆಡೆಡ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಆವೃತ್ತಿಗಳ ಮೊತ್ತ ಅಲ್ವಾ. ಸೊ ಇಲ್ಲಿ ನೋಡಿ ಆವೃತ್ತಿಗಳನ್ನ ಕೂಡಿದಾಗ ಎಷ್ಟು ಬರುತ್ತೆ ಹೇಳಿ 68 ಬರುತ್ತೆ. ಸೊ ಹಾಗಾಗಿ ಸಂಚಿತ ಆವೃತ್ತಿ ಇಲ್ಲಿ ಎಷ್ಟು ಬಂದಿದೆ ಈ ಎಲ್ಲಾ ಆವೃತ್ತಿಗಳ ಮೊತ್ತ. ಹಾಗಾಗಿ ಇದನ್ನ ಏನಂತ ಹೇಳ್ತೇವೆ ನಾವು ಆಡೆಡ್ ಫ್ರೀಕ್ವೆನ್ಸಿ. ಓಕೆ, ಆವೃತ್ತಿಯ ಮೊತ್ತವಾಗಿದೆ. ಓಕೆ ಸರಿ. ಸೊ ಈಗ ನಾವು ಸಂಚಿತ ಆವೃತ್ತಿಯನ್ನ ಕಂಡು ಹಿಡಿದ್ವಿ. ಸೊ ಈಗ ನಾವೇನ್ ಮಾಡೋಣ, ಮಧ್ಯಾಂಕಕ ವರ್ಗವನ್ನ ನಿರ್ಧಾರ ಮಾಡೋಣ. ಸೊ ಇದನ್ನ ಹೇಗ್ ನಿರ್ಧಾರ ಮಾಡ್ತೇವೆ, ಸೊ ಇಲ್ಲಿ ನೋಡಿ ಆವೃತ್ತಿಯ ಮೊತ್ತ ಎಷ್ಟಿದೆ ಹೇಳಿ 68 ಅಲ್ವಾ. ಸೊ ಆವೃತ್ತಿಯ ಮೊತ್ತ ನಂಬರ್ ಆಫ್ ಅಬ್ಸರ್ವೇಷನ್ ಸೊ ಎನ್ ಎಷ್ಟಿದೆ 68 ಇದೆ. ಸೊ ಇದನ್ನ n/2 ಮಾಡಿದಾಗ, ಸೊ ಇದು n/2 ಮಾಡಿದಾಗ ಸೊ ಇದೆಷ್ಟು ಬರುತ್ತೆ 68 ಡಿವೈಡೆಡ್ ಬೈ 2 ಮಾಡ್ತೇನೆ. ಸೊ 2 1 2, 2 3 6, 2 4 8. ಸೊ n/2 ಎಷ್ಟು ಬಂದಿದೆ 34 ಬಂದಿದೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಈ ಸಂಚಿತ ಆವೃತ್ತಿ ಇನ್ನೊಮ್ಮೆ ಬರೀತೇನೆ ಇಲ್ಲಿ 4 9 22 42 56 64 68. ಸೊ ಇದೇನ್ ಹೇಳಿ ಸಂಚಿತ ಆವೃತ್ತಿ. ಓಕೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ 34, ಈ 34 ಎಲ್ ಬಿಲಾಂಗ್ಸ್ ಆಗುತ್ತೆ ಹೇಳಿ. ಸೊ ಯಾವುದ್ರ ಮಧ್ಯದಲ್ಲಿದೆ ಇದು, ಎಲ್ಲಿದೆ ಹೇಳಿ 1 2 3 4. ಓಕೆ, 34 22 ಮತ್ತೆ 42 ಮಧ್ಯದಲ್ಲಿ ಇದೆ ಅಲ್ವಾ 34. ಸೊ ನಂಬರ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ 2 ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತಲ್ವಾ. ಸೊ ಆ ವ್ಯಾಲ್ಯೂ ಸಂಚಿತ ಆವೃತ್ತಿಯಲ್ಲಿ ಎಲ್ ಬಿಲಾಂಗ್ಸ್ ಆಗತ್ತೆ ಅನ್ನೋದನ್ನ ಗಮನಿಸ್ಬೇಕು. ಸೊ ಎಲ್ ಬರುತ್ತೆ 22 ಮತ್ತೆ 42 ಮಧ್ಯದಲ್ಲಿ ಬರ್ತಾ ಇದೆ. ಸೊ ಇಲ್ಲಿ 22 ಸಂಚಿತ ಆವೃತ್ತಿಯನ್ನು ಹೊಂದಿರುವ ವರ್ಗಾಂತರದ ಗಾತ್ರ ಏನ್ ಹೇಳಿ 105ರಿಂದ 125. ಅದೇ ರೀತಿ 42 ಸಂಚಿತ ಆವೃತ್ತಿಯನ್ನು ಹೊಂದಿರುವಂತಹ ವರ್ಗಾಂತರದ ಗಾತ್ರ ಏನು, ವರ್ಗಾಂತರದ ಎಷ್ಟು ಹೇಳಿ 125ರಿಂದ 145 ಮಕ್ಕಳೇ.
ಸೊ ಇಲ್ಲಿ 22 ಆಗುತ್ತೋ 42 ಆಗುತ್ತೋ ನೋಡಿ. 105ರಿಂದ 125 ವರ್ಗಾಂತರದ ಗಾತ್ರವನ್ನ ಹೊಂದಿರುವಂತದ್ದು 22 ಅಲ್ವಾ. ಸೊ 22ಕ್ಕಿಂತ ಜಾಸ್ತಿ ಆಗಲ್ಲ. ಈ ಒಂದು ವರ್ಗಾಂತರದಲ್ಲಿ 22 ತನಕ ಬರೋ ಚಾನ್ಸಸ್ ಇದೆ ಮಕ್ಕಳೇ ಅಲ್ವಾ. ಸೊ 21 ಬರುತ್ತೆ, 20 ಬರುತ್ತೆ, 19 ಬರುತ್ತೆ. ಎಲ್ಲಿವರೆಗೆ ಬರ್ಬೋದು? 10ರಿಂದ 22 ತನಕ ಬರುವಂತಹ ಸಂಚಿತ ಆವೃತ್ತಿಯ ವರ್ಗಾಂತರ ಯಾವುದು? 105ರಿಂದ 125. 34 ಎಲ್ಲಿ ಬರುತ್ತೆ ಮಕ್ಕಳೇ? 125ರಿಂದ 145 ವರ್ಗಾಂತರದಲ್ಲಿ ಬರುತ್ತೆ. ಯಾಕೆ ಹೇಳಿ? 23ರಿಂದ ಇಲ್ಲಿ ಶುರು ಆಗತ್ತೆ. 23, 24, 25 ಎಲ್ಲಿವರೆಗೆ? 42 ತನಕ ಸಂಚಿತ ಆವೃತ್ತಿ ಯಾವ್ದ್ರಲ್ಲಿ ಬರುತ್ತೆ? 125ರಿಂದ 145 ಒಳಗಡೆ ಬರುತ್ತೆ. ಹಾಗಾಗಿ ಇಲ್ಲಿ 34 ನಂಬರ್ ಆಫ್ ಅಬ್ಸರ್ವೇಷನ್ ಇರುವಂತಹ ವರ್ಗಾಂತರದ ಗಾತ್ರ ಯಾವ್ದಾಗತ್ತೆ ಹೇಳಿ? 125ರಿಂದ 145 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 125ರಿಂದ 145 ದತ್ತಾಂಶಗಳ ಮಧ್ಯಾಂಕ ಸರಾಸರಿ ಯಾವ್ದಾಗತ್ತೆ? 125ರಿಂದ 145 ವರ್ಗಾಂತರದಲ್ಲಿದೆ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ 125ರಿಂದ 145 ಬಹುಲಕದ ವರ್ಗಾಂತರ. ಸೊ ಇದರ ವರ್ಗಾಂತರವನ್ನ ನಾವು ಕನ್ಸಿಡರ್ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಕೆಳಮಿತಿ ಮತ್ತು ಎಚ್ ಅನ್ನ ಹೇಳ್ಬೇಕಾಗತ್ತೆ. ಸೊ ಇಲ್ಲಿ 125ರಿಂದ 145 ವರ್ಗಾಂತರ ಗಾತ್ರದ ಆವೃತ್ತಿ ಯಾವ್ದು ಹೇಳಿ? F20. ಹಾಗಾದ್ರೆ ಇದೇನಾಯ್ತು ಹೇಳಿ? ಎಫ್ ಆಗತ್ತೆ. ಸೊ ಇಲ್ಲಿ ಸಂಚಿತ ಆವೃತ್ತಿ ಅಂದ್ರೆ ಏನ್ ಹೇಳಿ? ವರ್ಗಾಂತರ ಗಾತ್ರದ ಹಿಂದಿನ ಸಂಚಿತ ಆವೃತ್ತಿ. ಸೊ ಇಲ್ಲಿ ಈ ಒಂದು ವರ್ಗಾಂತರದ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಯಾವ್ದಾಗತ್ತೆ ಹೇಳಿ? 22 ಆಗತ್ತೆ ಅಲ್ವಾ. ಸೊ ಇದರ ಈ ಒಂದು ವರ್ಗಾಂತರ ಗಾತ್ರದ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಯಾವ್ದಾಗತ್ತೆ? 22 ಆಗತ್ತೆ. ಸೊ ಹಾಗಾಗಿ 22 ಏನಾಯ್ತು ಹೇಳಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿ ಆಯ್ತು. ಸೊ ಈ ಒಂದು ಬಹುಲಕ ವರ್ಗಾಂತರದ ಕೆಳಮಿತಿ ಯಾವ್ದಾಗತ್ತೆ? 125 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ ಎಷ್ಟು? 125. ಎಫ್ ಏನು? 20. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಏನಾಗತ್ತೆ ಮಕ್ಕಳೇ? 22 ಆಗತ್ತೆ. ಓಕೆ. ಸೊ ಇಲ್ಲಿ ಎಚ್ ಏನಾಗತ್ತೆ? ವರ್ಗಾಂತರದ ಗಾತ್ರ 125ರಿಂದ 145. ಸೊ ಎಷ್ಟು ಬರುತ್ತೆ? 20 ಬರುತ್ತೆ. ಓಕೆ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. ಸೊ ಆಗ ಇನ್ನಷ್ಟು ಪರ್ಫೆಕ್ಟ್ ಆಗತ್ತೆ ಮಕ್ಕಳೇ. ಸೊ ಈಗ ಸೂತ್ರವನ್ನ ಬಳಸೋಣ. ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎಚ್ ಇಂಟು n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್. ಸೊ ಇಲ್ಲಿ ಎಲ್ ಏನಿದೆ? 125 ಪ್ಲಸ್ ಎಚ್ 20 ಇಂಟು n/2. ಸೊ ಇಲ್ಲಿ 68 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬಂದಿದೆ? 34 ಮೈನಸ್ 22 ಡಿವೈಡೆಡ್ ಬೈ 20. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 125 ಪ್ಲಸ್ 20 ಇಂಟು 34 ಮೈನಸ್ 22 ಮಾಡಿದಾಗ 12 ಬರುತ್ತೆ ಡಿವೈಡೆಡ್ ಬೈ 20. ಸೊ 20 ಕ್ಯಾನ್ಸಲ್. 125 ಪ್ಲಸ್ 12 ಮಾಡಿದಾಗ 137 ಮಾನಗಳು. ಓಕೆ. ಸೊ ಹಾಗಾಗಿ ಇಲ್ಲಿ ಇದೆಷ್ಟು ಬಂದಿದೆ? ಮಧ್ಯಾಂಕ 137 ಮಾನಗಳು ಆಗುತ್ತೆ. ಓಕೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು 28.5 ಆಗಿದ್ದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನ ಕಂಡು ಹಿಡಿಯಿರಿ. ಓಕೆ,
ಸೊ ಇಲ್ಲಿ ಮಧ್ಯಾಂಕವನ್ನ ಕೊಟ್ಬಿಟ್ಟಿದ್ದಾರೆ, ಎಷ್ಟು 28.5 ಅಂತ. ಸೊ ಇಲ್ಲಿ ಆವೃತ್ತಿ ಮಿಸ್ ಆಗಿದೆ, 2 ಆವೃತ್ತಿ ಮಿಸ್ ಆಗಿದೆ. 10ರಿಂದ 20 ವರ್ಗಾಂತರಗಳ ಆವೃತ್ತಿ ಎಕ್ಸ್ ಇದೆ, 40ರಿಂದ 50 ಆವೃತ್ತಿಗಳ ವರ್ಗಾಂತರದ ಆವೃತ್ತಿ ಏನಿದೆ y ಇದೆ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ನಾವು ಮೊದಲನೇದಾಗಿ ಸಂಚಿತ ಆವೃತ್ತಿಯನ್ನ ಕಂಡು ಹಿಡ್ಕೋಬೇಕಲ್ವಾ. ಸೊ ಸಂಚಿತ ಆವೃತ್ತಿ ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಸೊ ಇದನ್ನ ಹೇಗ್ ಬರಿತೇವೆ ಹೇಳಿ, ಆಡೆಡ್ ಫ್ರೀಕ್ವೆನ್ಸಿ ಅಲ್ವಾ. ಸೊ ಹಿಂದಿನ ಒಂದು ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಯಾವಾಗ್ಲೂ 0 ಆಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಸಂಚಿತ ಆವೃತ್ತಿ ಈಕ್ವಲ್ ಟು ಏನಾಗುತ್ತೆ, ಆವೃತ್ತಿ ಆಗಿರುತ್ತೆ. ಸೊ ಹಾಗಾಗಿ ಇದು 5 ಇರುತ್ತೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 5. ಸೊ 20 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ ಎಕ್ಸ್ ಪ್ಲಸ್ 5. ಸೊ ಇದೆಷ್ಟು ಬರುತ್ತೆ, ಡೈರೆಕ್ಟ್ ಆಗಿ ಬರೀತೇನೆ, 25x ಆಗತ್ತಲ್ವಾ. ಸೊ ಅದೇ ರೀತಿ 15 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ ಇದೆಷ್ಟು ಬರುತ್ತೆ, 20, 30, 40 ಆಗತ್ತಲ್ವಾ. ಸೊ 40 ಪ್ಲಸ್ ಎಕ್ಸ್. y ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 40 ಪ್ಲಸ್ ಎಕ್ಸ್ ಪ್ಲಸ್ ವೈ, 40 ಪ್ಲಸ್ ಎಕ್ಸ್ ಪ್ಲಸ್ ವೈ. ಸೊ 5 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ಸೊ 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ಇಷ್ಟೇ ಮಕ್ಕಳ, ಹಿಂದಿನ ಸಂಚಿತ ಆವೃತ್ತಿಯನ್ನ ಆಡ್ ಮಾಡ್ಕೋತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಎಲ್ಲ ಸಂಚಿತ ಆವೃತ್ತಿಗಳು ದೊರೆಯುತ್ತೆ ಮಕ್ಕಳೇ. ಓಕೆ. ಸೊ ಇಲ್ಲಿ ಮೊತ್ತವನ್ನ ಕೊಟ್ಟಿದ್ದಾರೆ, ಆವೃತ್ತಿಯ ಒಟ್ಟು ಮೊತ್ತ ಎಷ್ಟಿದೆ ಮಕ್ಕಳೇ, ಎನ್. ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ, 60 ಇದೆ. ಸೊ ಇಲ್ಲಿ ಈಗ ನಮ್ಗೆ ಫ್ರೀಕ್ವೆನ್ಸಿ ಬೇಕು, ಅದೇ ರೀತಿ ಸಂಚಿತ ಆವೃತ್ತಿ ಬೇಕು. ಸೊ ಇದನ್ನ ಕಂಡು ಹಿಡಿಬೇಕು. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ 2 ಮಾಡೋಣ. ಓಕೆ. ಸೊ ಇಲ್ಲಿ ಸಮೇಶನ್ ಎಫ್ ಐ ಅಂದ್ರೆ ಏನ್ ಹೇಳಿ, ಎನ್ ಅಲ್ವಾ. ಸೊ ಇದೆಷ್ಟಿದೆ, 60 ಇದೆ. ಸೊ ಡಿವೈಡೆಡ್ ಬೈ 2 ಮಾಡಿ, ಎನ್ ಬೈ 2 ಈಕ್ವಲ್ ಟು ಎಷ್ಟು ಬರುತ್ತೆ, ಎನ್ ಬೈ 2 ಮಾಡಿದಾಗ 30 ಬರುತ್ತೆ ಅಲ್ವಾ. ಹಾಗಾದ್ರೆ ಈ 30 ಯಾವ ಒಂದು ಇಂಟರ್ವಲ್ ಅಲ್ಲಿ, ಯಾವ ಒಂದು ವರ್ಗಾಂತರದಲ್ಲಿ ಬರುತ್ತೆ ಮಕ್ಕಳೇ. ಸೊ ಸರಿಯಾಗಿ ಗಮನಿಸಿ, ಇಲ್ಲಿ 30 ಎಲ್ಲಿ ಬರುತ್ತೆ ಹೇಳಿ ನೋಡಿ, 20ರಿಂದ 30 ವರ್ಗಾಂತರ, 30ರಿಂದ 40 ವರ್ಗಾಂತರ. ಸೊ ಇದು 2ರ ಮಧ್ಯದಲ್ಲಿ ಬರುತ್ತೆ ಅಲ್ವಾ. ಹಾಗಾದ್ರೆ ಇದು ಹೌದಾ, ಇದು ಹೌದಾ ನೋಡಿ, ಇಲ್ಲಿ 25 ಪ್ಲಸ್ ಎಕ್ಸ್ ಅಲ್ವಾ. ಸೊ ಇಲ್ಲಿ ಎಷ್ಟು ಬಂದ್ರೆ 30. ಸೊ 25 ಪ್ಲಸ್ ಎಕ್ಸ್ ಅಂದ್ರೆ, ಸೊ ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಬೇಕಾದ್ರೂ ಇರ್ಬೋದು, 0, 1, 2, 3 ಎಷ್ಟು ಬೇಕಾದ್ರೂ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ 25ರಿಂದ ಅಂತೂ ಶುರು ಆಗತ್ತೆ ಅಂತ ಗೊತ್ತು. ಎಂಡ್ ಆಗೋದು ಎಷ್ಟಕ್ಕೆ, 40ಕ್ಕೆ ಎಂಡ್ ಆಗಿಬಿಡತ್ತೆ ಅಲ್ವಾ. ಸೊ ಇಲ್ಲಿ 40ರಿಂದ ಶುರು ಆಗೋದು 30 ಮತ್ತು 40ರ ಆವೃತ್ತಿ, ಹಾಗಾದ್ರೆ ವರ್ಗಾಂತರ. ಹಾಗಾದ್ರೆ ಇಲ್ಲಿ 30 ಎಲ್ಲಿ ಬರುತ್ತೆ, 20 ಮತ್ತೆ 30ರ ವರ್ಗಾಂತರದಲ್ಲಿ ಬರುತ್ತೆ. ಸೊ ಇಲ್ಲಿ 40ಕ್ಕೆ ಎಂಡ್ ಆಗ್ಬಿಟ್ಟಿದೆ ಇದು. ಸೊ ಹಾಗಾಗಿ 30 ಬರೋ ಚಾನ್ಸಸ್ ಎಲ್ಲಿದೆ ಹೇಳಿ, 20 ಮತ್ತು 30ರ ವರ್ಗಾಂತರದಲ್ಲಿ ಮಾತ್ರ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇಲ್ಲಿ ಈ 30 ಏನಾಯ್ತು ಹೇಳಿ, ದಿಸ್ ಲೈಸ್ ಬಿಟ್ವೀನ್ ವರ್ಗಾಂತರ 20 to 30. ಸೊ ಹಾಗಾಗಿ ಇಲ್ಲಿ ಈ ವರ್ಗಾಂತರ ಗಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿ ಮತ್ತು ಸಂಚಿತ ಆವೃತ್ತಿ ಮತ್ತು ಕೆಳಮಿತಿಯನ್ನ ಹೇಳಬೇಕು. ಸೊ ಇಲ್ಲಿ 20ರಿಂದ 30 ವರ್ಗಾಂತರದ ಆವೃತ್ತಿ ಯಾವ್ದು ಹೇಳಿ, 20. ಸೊ ಹಾಗಾಗಿ ಇಲ್ಲಿ ಎಫ್ ಏನಾಗತ್ತೆ, 20 ಆಗತ್ತೆ. ಸೊ ಈ ಫ್ರೀಕ್ವೆನ್ಸಿ, ಈ ಆವೃತ್ತಿಯ ಹಿಂದಿನ ಆವೃತ್ತಿ ಏನಾಗತ್ತೆ ಹೇಳಿ, ಹಿಂದಿನ ಸಂಚಿತ ಆವೃತ್ತಿ ಏನಾಗತ್ತೆ, CF ಆಗತ್ತೆ. ಓಕೆ. ಸೊ ಈ ಬಹುಲಕ ವರ್ಗಾಂತರದ ಆವೃತ್ತಿಯ ಹಿಂದಿನ ಆವೃತ್ತಿ ಏನಾಗತ್ತೆ ಹೇಳಿ, ಸಂಚಿತ ಆವೃತ್ತಿ ಏನಾಗತ್ತೆ, CF ಆಗತ್ತೆ. ಸೊ ಹಾಗಾಗಿ ಇಲ್ಲಿ CF ಏನ್ ಹೇಳಿ, ಎಕ್ಸ್ ಪ್ಲಸ್ 5. H ಏನ್ ಹೇಳಿ, 40 to 50 ವರ್ಗಾಂತರದ ಗಾತ್ರ ಎಷ್ಟು ಬರುತ್ತೆ, 10. 40ರಿಂದ 50, 50ರಿಂದ 60. ಸೊ 10. ಎಲ್ಲ ಏನಾಗತ್ತೆ, ಈ ಒಂದು ಬಹುಲಕ ವರ್ಗಾಂತರದ ಕೆಳಮಿತಿ ಎಷ್ಟಿದೆ, 30.
ಸಾರಿ 20 ಅಲ್ವಾ. ಸೊ ಎಲ್ ಏನಾಗತ್ತೆ 20 ಆಗತ್ತೆ. ಸೊ ಈಗ ನಾವು ಇಲ್ಲಿ ಎಕ್ಸ್ ಮತ್ತು ವೈ ಯ ಆವೃತ್ತಿಯನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಈಗ ಇಲ್ಲಿ ಆವೃತ್ತಿ ಸಂಚಿತ ಆವೃತ್ತಿಯ ಒಟ್ಟು ಮೊತ್ತ ಅಂದ್ರೆ ಏನಾಗತ್ತೆ, ಇವುಗಳ ನಂಬರ್ ಆಫ್ ಆಬ್ಸರ್ವೇಷನ್ ಗೆ ಸಮನಾಗತ್ತೆ. ಸೊ ಅಂದ್ರೆ ಏನಾಯ್ತು, ಸಂಚಿತ ಆವೃತ್ತಿಯ ಒಟ್ಟು ಮೊತ್ತ ಅಂದ್ರೆ ಏನ್ ಹೇಳಿ, ಈಕ್ವಲ್ ಟು ಸಮೇಶನ್ ಎಫ್ ಐ ಆಗತ್ತೆ ಅಲ್ವಾ. ಸೊ ಸಮೇಶನ್ ಎಫ್ ಐ ಎಷ್ಟಿದೆ, 60 ಇದೆ. ಸೊ ಹಾಗಾಗಿ ಇಲ್ಲಿ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಏನಾಗತ್ತೆ ಹೇಳಿ, 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಏನ್ ಹೇಳಿ, 60ಕ್ಕೆ ಸಮ ಅಂತ. ಬಟ್ ಇಲ್ಲಿ ಎಕ್ಸ್ ಮತ್ತು ವೈಗಳ ಆವೃತ್ತಿಗಳನ್ನ ಕೂಡಿದಾಗ ಒಟ್ಟು ಆವೃತ್ತಿ ಎಷ್ಟು ಬರಬೇಕು, ನಮ್ಗೆ 60 ಬರಬೇಕು. ಸೊ ಅಲ್ವಾ. ಸೊ ಹಾಗಾಗಿ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 60 ಆಗತ್ತೆ. ಸೊ ಎಕ್ಸ್ ಪ್ಲಸ್ ವೈ ಏನಾಗತ್ತೆ, 60 ಮೈನಸ್ 45. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇದೆಷ್ಟು ಬರುತ್ತೆ, 15 ಬರುತ್ತೆ. ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಸೊ ಈಗ ನಾವು ಮಧ್ಯಾಂಕದ ಸೂತ್ರವನ್ನ ಹಾಕಿದ್ರಾಯ್ತು. ಮಧ್ಯಾಂಕದ ಸೂತ್ರ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಸೊ ಇಲ್ಲಿ ಮಧ್ಯಾಂಕವನ್ನ ಕೊಟ್ಟಿದ್ದಾರೆ, ಎಷ್ಟಿದೆ, 28.5. ಸೊ 28.5 ಪ್ಲಸ್ ಎನ್ ಬೈ 2 ಎಷ್ಟು ಬಂದಿದೆ, 60/2 ಅಂದ್ರೆ 30 ಬಂದಿದೆ ಅಲ್ವಾ. ಸೊ 30 ಮೈನಸ್ ಸಿ ಎಫ್ ಎಷ್ಟು ಬಂದಿದೆ, 5 ಪ್ಲಸ್ ಎಕ್ಸ್, 5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಫ್. ಎಫ್ ಎಷ್ಟಿದೆ, 20. ಓಕೆ, 20 ಇಂಟು ಎಚ್. ಎಚ್ ಎಷ್ಟಿದೆ, 20, ಸಾರಿ 10 ಅಲ್ವಾ. ಸೊ ಇಲ್ಲಿ ಮಧ್ಯಾಂಕ ಎಷ್ಟಿದೆ, 28.5. ಸೊ ಲೋವರ್ ಲಿಮಿಟ್, ವರ್ಗಾಂತರದ ಕೆಳಮಿತಿ ಏನಿದೆ, ವರ್ಗಾಂತರದ ಕೆಳಮಿತಿ 20. ಎಲ್ಲ ಎಷ್ಟಿದೆ, 20 ಇದೆ. ಓಕೆ, ಸೊ ಇದೆಷ್ಟು ಬರುತ್ತೆ, 28.5 ಇಸ್ ಈಕ್ವಲ್ ಟು 20 ಪ್ಲಸ್ 10 1 10 10 2 20. ಸೊ 30 ಪ್ಲಸ್ ಮೈನಸ್ ಮೈನಸ್ 5 ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಸೊ 28.5 ಇಸ್ ಈಕ್ವಲ್ ಟು, ಸೊ 40 ಪ್ಲಸ್ 30 ಮೈನಸ್ 5 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಇದನ್ನ ಕೂಡ್ಬಿಟ್ಟಿದ್ದೀನಿ. ಸೊ ಈಗ ಎರಡನ್ನ ಲೆಫ್ಟ್ ಸೈಡ್ ತಗೊಂಡು ಹೋದಾಗ ಮಲ್ಟಿಪ್ಲೈ ಆಗತ್ತೆ. ಸೊ 28.5 ಏನಾಗತ್ತೆ ಹೇಳಿ, 57 ಈಕ್ವಲ್ ಟು 40 ಪ್ಲಸ್ 30 ಮೈನಸ್ 5 ಏನಾಗತ್ತೆ, 25 ಮೈನಸ್ ಎಕ್ಸ್. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 57 ಮೈನಸ್ 40 ಮೈನಸ್ 25. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದೆಷ್ಟು ಬರುತ್ತೆ, 65 8 ಬರುತ್ತಾ. X is equal to, so 1 second, 57
ಮೈನಸ್ ಸಾರಿ ಇಲ್ಲಿ ಮೈನಸ್ ಎಕ್ಸ್ ಅಲ್ವಾ, ಸಾರಿ 1 ಸೆಕೆಂಡ್, ಇಲ್ಲಿ ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಅನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. 57 ಮೈನಸ್ 40 ಮೈನಸ್ 25 ಅಂತ ತಗೊಂಡಿದ್ದೀನಿ. ಸೊ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 8 ಬರುತ್ತೆ. ಸೊ ಮೈನಸ್ ಮೈನಸ್ ಹೋದಾಗ ಎಕ್ಸ್ ಇಸ್ ಈಕ್ವಲ್ ಟು 8 ಬರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಎಕ್ಸ್ 8 ಬಂದಿದೆ. ಸೊ ಈಗ ನಾವು ಇಕ್ವೇಶನ್ 1 ಇಂದ y ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಬೈ ಇಕ್ವೇಶನ್ 1 ಎಕ್ಸ್ ಪ್ಲಸ್ y ಈಕ್ವಲ್ ಟು 15 ಇದೆ ಅಲ್ವಾ. ಸೊ ಎಕ್ಸ್ ಏನಿದೆ 8 ಪ್ಲಸ್ y ಇಸ್ ಈಕ್ವಲ್ ಟು 15. ಸೊ y ಇಸ್ ಈಕ್ವಲ್ ಟು 15 ಮೈನಸ್ 8. ಸೊ y ಇಸ್ ಈಕ್ವಲ್ ಟು ಏನಾಗುತ್ತೆ 7 ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸ್ 8 ಬಂದಿದೆ, y 7 ಬಂದಿದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮಿಸ್ಸಿಂಗ್ ಆವೃತ್ತಿ ಯಾವ್ದಾಯ್ತು, ಎಕ್ಸ್ 8 y ಏನ್ ಹೇಳಿ 7. ಓಕೆ, ಸರಿ. ಸೊ ಇಲ್ಲೂ ಕೂಡ ಒಬ್ಬ ಜೀವ ವಿಮಾ ಏಜೆಂಟ್ ಅನ್ನು ಪಡೆದ 100 ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ದತ್ತಾಂಶಗಳು ಕೆಳಗಿನಂತೆ ಇವೆ. ಪಾಲಿಸಿದಾರಗಳನ್ನು 18 ವರ್ಷ ದಾಟಿದ ಮತ್ತು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದೆ. ವಯಸ್ಸುಗಳ ಮಧ್ಯಾಂಕವನ್ನ ಲೆಕ್ಕಾಚಾರ ಮಾಡಿ. ಸೊ ಇಲ್ಲಿ ವಯಸ್ಸುಗಳನ್ನ ಹೇಗೆ ಕೊಟ್ಟಿದ್ದಾರೆ ನೋಡಿ, 20ಕ್ಕಿಂತ ಕಡಿಮೆ, 25ಕ್ಕಿಂತ ಕಡಿಮೆ, 30ಕ್ಕಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ವರ್ಗಾಂತರ ರೂಪದಲ್ಲಿ ಬರ್ಕೊಳ್ಬೇಕಾಗತ್ತೆ ಮಕ್ಕಳೇ. ಸೊ ಹೇಗ್ ಬರ್ಕೊಳ್ಳೋದು ಅದನ್ನ ನೋಡಿ, 20ಕ್ಕಿಂತ ಕಡಿಮೆ ಅಂತ ತಗೊಂಡ್ರೆ ನೆಕ್ಸ್ಟ್ 25ಕ್ಕಿಂತ ಕಡಿಮೆ ಅಂತ ಇದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಮೊದಲನೇದಲ್ಲಿ 20ಕ್ಕಿಂತ ಕಡಿಮೆ ಅಂದ್ರೆ 20ಕ್ಕೆ ಎಂಡ್ ಆಗ್ತಾ ಇದೆ. ಸೊ ಇಲ್ಲಿ 25ಕ್ಕಿಂತ ಕಡಿಮೆ ಅಂದ್ರೆ ನಾವು 20ರಿಂದ 25 ಅಂತ ತಗೋಬಹುದು ವರ್ಗಾಂತರವನ್ನ. ಅದೇ ರೀತಿ ನೆಕ್ಸ್ಟ್ 25ರಿಂದ 30, 30ರಿಂದ 35, 35ರಿಂದ 40. ಸೊ ಮುಖ್ಯವಾಗಿ ನೀವು ನೋಡ್ಬೇಕಾಗಿರೋದು ಏನಂದ್ರೆ ವರ್ಗಾಂತರಗಳು ಕಂಟಿನ್ಯೂಸ್ ಆಗಿದ್ಯಾ ಇಲ್ಲ ಅನ್ನೋದನ್ನ ನೋಡ್ಬೇಕು. ಸೊ ಹೇಗಿದೆ 20, 25, 20ರಿಂದ 25, 25ರಿಂದ 30. ಸೊ ಇದೇನಿದೆ ಕಂಟಿನ್ಯೂಸ್ ಆಗಿದೆ. ಓಕೆ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಪಾಲಿಸಿದಾರರ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು 100 ಅಂತ ಅಲ್ವಾ. ಸೊ ಒಟ್ಟು 100 ಇದೆ ಅಂದ್ರೆ ಏನಾಯ್ತು, ಇದು ನಂಬರ್ ಆಫ್ ಅಬ್ಸರ್ವೇಷನ್ ಅಂತ. ಸೊ ಎನ್ ಏನಿದೆ 100 ಇದೆ. ಸೊ ಇದು ಏನಾಗತ್ತೆ ಹೇಳಿ, ಆಡೆಡ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿಯ ಮೊತ್ತ. ಹಾಗಾದ್ರೆ ಇಲ್ಲಿ ಪಾಲಿಸಿದಾರರ ಸಂಖ್ಯೆ ಯಾವ್ದಕ್ಕೆ ಸಮನಾಗತ್ತೆ ಹೇಳಿ, ಸಂಚಿತ ಆವೃತ್ತಿಗೆ ಸಮನಾಗತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ 2, 6, 24. ಸೊ ಇಲ್ಲಿ ಆಡ್ ಮಾಡ್ತಾ ಹೋಗಿದ್ದಾರೆ, ಹಿಂದಿನ ಆವೃತ್ತಿಯನ್ನ ಆಡ್ ಮಾಡ್ತಾ ಟೋಟಲ್ ಎಷ್ಟಿದೆ ಹೇಳಿ ಪಾಲಿಸಿದಾರರು 10, 100 ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪಾಲಿಸಿದಾರರ ಸಂಖ್ಯೆ CF. ಸೊ ಇಲ್ಲಿ ಪ್ರತಿ ಸಂದರ್ಭದಲ್ಲೂ ಏನ್ ಮಾಡ್ತಿದ್ರು, ಸಂಚಿತ ಆವೃತ್ತಿಯನ್ನ ಕೊಡ್ತಿದ್ರು, ನಾವು ಸಂಚಿತ ಆವೃತ್ತಿಯನ್ನ ಕಂಡು ಹಿಡಿತಿದ್ವಿ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಸಂಚಿತ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಆವೃತ್ತಿಯನ್ನ ಕಂಡು ಹಿಡಿಬೇಕು ಮಕ್ಕಳೇ. ಸೊ ಇದನ್ನ ಹೇಗ್ ಕಂಡು ಹಿಡಿತೀರಾ, ಸೊ ಇಲ್ಲಿ ಸರಿ. ಓಕೆ, ಇಲ್ಲಿ ಫ್ರೀಕ್ವೆನ್ಸಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಇದರ ಆವೃತ್ತಿ ಎಫ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹೇಗ್ ಮಾಡ್ತೇವೆ, ಸೊ ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ ಏನ್ ಮಾಡ್ತಿದ್ವಿ, ಹಿಂದಿನ ಆವೃತ್ತಿ ಸಂಚಿತ ಆವೃತ್ತಿಯನ್ನ ಆಡ್ ಮಾಡ್ತಾ ಹೋಗ್ತಿದ್ವಿ. ಆಗ ನಮ್ಗೆ ಏನ್ ಸಿಕ್ತಿತ್ತು, ಒಟ್ಟು ಮೊತ್ತ ಸಿಕ್ತಿತ್ತು. ಬಟ್ ಇಲ್ಲಿ ಆವೃತ್ತಿಯಲ್ಲಿ ಏನ್ ಮಾಡ್ಬೇಕು ಮಕ್ಕಳೇ, ಇದರ ರಿವರ್ಸ್ ಅಂದ್ರೆ ಮೈನಸ್ ಮಾಡ್ತಾ ಹೋದ್ರೆ ನಮ್ಗೆ ಈ ಒಂದು ಪಾಲಿಸಿದಾರರ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಏನ್ ಮಾಡೋಣ, ಆವೃತ್ತಿಯನ್ನ ಕಂಡು ಹಿಡಿಯೋಣ. ಸೊ ಇದೇನಾಗತ್ತೆ, ಫಸ್ಟ್ ಕೇಸಲ್ಲಿ ಆವೃತ್ತಿ ಮತ್ತು ಸಂಚಿತ ಆವೃತ್ತಿಗಳು ಯಾವಾಗಲೂ ಸಮನಾಗಿರುತ್ತೆ. ಸೊ ಹಾಗಾಗಿ ಆವೃತ್ತಿ ಏನಾಗತ್ತೆ 2 ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆ ನಾವು, ಆವೃತ್ತಿ ಮೈನಸ್ ಹಿಂದಿನ ಆವೃತ್ತಿ 2 ಎಷ್ಟು ಬರುತ್ತೆ 4. ಅದೇ ರೀತಿ ಆವೃತ್ತಿ ಮೈನಸ್ ಹಿಂದಿನ ಆವೃತ್ತಿ. ಸೊ 24 ಮೈನಸ್ 4 ಮಾಡಿ 24 ಮೈನಸ್ 6 ಎಷ್ಟು ಬರುತ್ತೆ 18. ಸೊ ಆವೃತ್ತಿ 45 ಮೈನಸ್ ಹಿಂದಿನ ಆವೃತ್ತಿ ಸಂಚಿತ ಆವೃತ್ತಿ 24 ಇದೆಷ್ಟು ಬರುತ್ತೆ 21.
ಸೊ 78 ಮೈನಸ್ 45 ಇದೆಷ್ಟು ಬರುತ್ತೆ 33. ಸೊ 89 ಮೈನಸ್ 78 ಇದೆಷ್ಟು ಬರುತ್ತೆ 89 ಮೈನಸ್ 78 11 ಬರುತ್ತಲ್ವಾ. ಸೊ 92 ಸಂಚಿತಾವೃತ್ತಿ ಮೈನಸ್ ಹಿಂದಿನ ಸಂಚಿತಾವೃತ್ತಿ 89 ಇದೆಷ್ಟು ಬರುತ್ತೆ 3. ಸೊ 98 ಮೈನಸ್ 92 6. 100 ಮೈನಸ್ 98 2 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನೊಮ್ಮೆ ಬರೀತೇನೆ ನೋಡಿ. ಸೊ ಆವೃತ್ತಿ ಎಷ್ಟು ಬಂದಿದೆ ಹೇಳಿ 2 4 18 21 33 11 3 6 2. ಸೊ ಇದೇನಾಯ್ತು ಹೇಳಿ ಆವೃತ್ತಿ ಆಯ್ತು. ಓಕೆ. ಸೊ ಹಿಂದಿನ ಕೇಸಲ್ಲೆಲ್ಲ ಏನ್ ಮಾಡಿದ್ರು ಆವೃತ್ತಿಯನ್ನ ಕೊಟ್ಟಿದ್ರು. ಸೊ ನಾವೇನ್ ಮಾಡಿದ್ವಿ ಸಂಚಿತ ಆವೃತ್ತಿಯನ್ನ ಕಂಡು ಹಿಡ್ತಿದ್ವಿ. ಸೊ ಹೇಗೆ ಹಿಂದಿನ ಆವೃತ್ತಿಯನ್ನ ಆಡ್ ಮಾಡ್ತಾ ಹೋದಂಗೆ ನಮ್ಗೆ ಸಂಚಿತ ಆವೃತ್ತಿ ಸಿಗ್ತಾ ಹೋಗಿತ್ತು. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ ಅವರು ಸಂಚಿತ ಆವೃತ್ತಿಯನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡಿದ್ವಿ ಇಲ್ಲಿ ಹಿಂದಿನ ಆವೃತ್ತಿಯನ್ನ ಮೈನಸ್ ಮಾಡ್ತಾ ಹೋದಂಗೆ ನಮ್ಗೆ ಆವೃತ್ತಿ ದೊರಕುತ್ತಾ ಹೋಯ್ತು ಮಕ್ಕಳೇ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ CF F L ಮತ್ತು N ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹೇಗ್ ಫೈಂಡ್ ಔಟ್ ಮಾಡೋದಿದು. ಸೊ ಮೊದಲನೇದಾಗಿ ಸಮೇಷನ್ ಆಫ್ FI ಎಷ್ಟಿದೆ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ ಮಕ್ಕಳೇ 100 ಇದೆ ಅಲ್ವಾ. ಸೊ N ಈಸ್ ಈಕ್ವಲ್ ಟು ಎಷ್ಟಿದೆ 100 ಇದೆ. ಸೊ N by 2 ಎಷ್ಟು ಬರುತ್ತೆ 50 ಬರುತ್ತೆ. ಹಾಗಾದ್ರೆ ಈ 50 ಯಾವುದ್ರ ಮಧ್ಯದಲ್ಲಿ ಬರುತ್ತೆ ಹೇಳಿ. ಸೊ 50 45 ಮತ್ತು 78ರ ಮಧ್ಯದಲ್ಲಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 50 ಸೊ 30 ಮತ್ತು 35ರ ವರ್ಗಾಂತರದ ಸಂಚಿತ ಆವೃತ್ತಿ ಏನ್ ಹೇಳಿ 45ಕ್ಕೆ ಎಂಡ್ ಆಗ್ಬಿಡತ್ತೆ. ಸೊ ಇಲ್ಲಿ 50 ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ ಈ ಒಂದು ಸಂಚಿತ ಆವೃತ್ತಿ 35ರಿಂದ 40ರ ಒಳಗಡೆ ಬರುತ್ತೆ ಅಂತ ಆಯ್ತು ಅಲ್ವಾ. ಸೊ ಇಲ್ಲಿ 46ರಿಂದ ಶುರು 46 47 48 49 ಎಲ್ಲಿವರೆಗೆ 78ರ ತನಕ. ಸೊ ಯಾವ ಒಂದು ವರ್ಗಾಂತರದ ಗ್ಯಾಪ್ ಅಲ್ಲಿ ಬರುತ್ತೆ ಹೇಳಿ 35ರಿಂದ 40. ಸೊ ಹಾಗಾಗಿ ಇಲ್ಲಿ ಈ ಒಂದು N by 2 ಲೈಸ್ ಬಿಟ್ವೀನ್ ಇಂಟರ್ವಲ್ 35 to 40 ಆಗತ್ತೆ. ಓಕೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆವೃತ್ತಿ ಮತ್ತು ಸಂಚಿತ ಆವೃತ್ತಿಯನ್ನ ಹೇಳ್ಬೇಕು. ಸೊ 35ರಿಂದ 40 ವರ್ಗಾಂತರದ ಆವೃತ್ತಿ ಏನ್ ಹೇಳಿ 33 ಅಲ್ವಾ. ಸೊ ಹಾಗಾದ್ರೆ ಎಫ್ ಏನಾಯ್ತು ಹೇಳಿ 33. ಸೊ ಇದರ ಸಂಚಿತ ಆವೃತ್ತಿ ಏನಾಗತ್ತೆ ಈ ಆವೃತ್ತಿಯ ಹಿಂದಿನ ಆವೃತ್ತಿ ಏನಾಗತ್ತೆ ಇದರ ಸಂಚಿತ ಆವೃತ್ತಿ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ 33ರ ಹಿಂದಿನ ಸಂಚಿತ ಆವೃತ್ತಿ ಯಾವ್ದಾಗತ್ತೆ 45 ಆಗತ್ತೆ. ಹಾಗಾಗಿ CF ಏನಾಯ್ತು ಹೇಳಿ 45. ಸೊ ಈ ವರ್ಗಾಂತರದ ಕೆಳಮಿತಿ 35. ಹಾಗಾಗಿ L ಈಕ್ವಲ್ ಟು ಏನು 35. H ಏನಾಗತ್ತೆ ಮಕ್ಕಳೇ 30ರಿಂದ 35 ವರ್ಗಾಂತರದ ಗಾತ್ರ ಎಷ್ಟು 5. ಓಕೆ. ಸೊ ಈಗ F ಸಿಕ್ಕಿದೆ CF ಸಿಕ್ಕಿದೆ L ಸಿಕ್ಕಿದೆ ಮತ್ತು H ಸಿಕ್ಕಿದೆ. ಸೊ ಈಗ ನಾವು ಸೂತ್ರದ ಸಹಾಯದಿಂದ ಏನ್ ಮಾಡೋಣ ಮಧ್ಯಾಂಕವನ್ನ ಕಂಡು ಹಿಡಿಯೋಣ ಮಕ್ಕಳೇ. L plus N by 2 minus CF divided by F into H. So L ಎಷ್ಟಿದೆ 35 plus N by 2 100 by 2 ಎಷ್ಟು ಬರುತ್ತೆ 50 minus CF ಎಷ್ಟಿದೆ 45 F 33 ಅಲ್ವಾ. So 45 divided by 33 into H ಎಷ್ಟಿದೆ 5. So 35 plus 50 minus 45 ಎಷ್ಟು ಬರುತ್ತೆ 5 into 5 divided by 33. So 35 plus 5 into 5 25 divided by 33. So 35 plus 25 by 33 ಎಷ್ಟು ಬರುತ್ತೆ 0.7575. So ಇದನ್ನ ಕೂಡಿದಾಗ 35.7575 ಬರುತ್ತೆ. ಓಕೆ.
ಸೊ ಇದೇನಾಯ್ತು ಹೇಳಿ, ವಯಸ್ಸುಗಳ ಮಧ್ಯಾಂಕ ಆಯ್ತು. ಓಕೆ, ಸೊ ಅದೇ ರೀತಿ ಕೊನೆಯ ಲೆಕ್ಕ ಇದು ಕೂಡ ಹಾಗೆ. ಇಲ್ಲಿ ಕೊಟ್ಟಿರೋ ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಇದರ ಸಂಚಿತ ಆವೃತ್ತಿ. ಸೊ ಇಲ್ಲಿ ಫ್ರೀಕ್ವೆನ್ಸಿಯ ಹಿಂದಿನ ಸಂಚಿತ ಆವೃತ್ತಿಯನ್ನ ಕೂಡ್ತಾ ಹೋದಂಗೆ ನಿಮ್ಗೆ ಇದರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ದೊರಕುತ್ತೆ ಮಕ್ಕಳೇ 2. ಸೊ ಇಲ್ಲಿ 3 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ. ಸೊ 8 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ, 6 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ. ಸೊ ಅದೇ ರೀತಿ ಹೀಗೆ 6 ಪ್ಲಸ್ ಹಿಂದಿನ ಸಂಚಿತ ಆವೃತ್ತಿ. ಸೊ ಈ ರೀತಿ ಮಾಡ್ದಂಗೆ ನಿಮ್ಗೆ ಸಂಚಿತ ಆವೃತ್ತಿ ದೊರಕತ್ತೆ. ಸೊ ಇಲ್ಲಿ ನೀವು n/2 ಸಹಾಯದಿಂದ ನೀವು ಈ ಮಧ್ಯಾಂಕದ ವರ್ಗಾಂತರವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇದರ ಸಹಾಯದಿಂದ ಆವೃತ್ತಿ ಮತ್ತು ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಯಿರಿ. ಅದೇ ರೀತಿ ಕೆಳಮಿತಿ ಮತ್ತು h ಅನ್ನ ಫೈಂಡ್ ಔಟ್ ಮಾಡಿ ಸೂತ್ರದ ಸಹಾಯದಿಂದ ಮಧ್ಯಾಂಕವನ್ನ, ಈ ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನ ಕಂಡುಹಿಡಿಬಹುದು ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ಸಂಖ್ಯಾಶಾಸ್ತ್ರದ ಟಾಪಿಕ್ ಕಂಪ್ಲೀಟ್ ಆಗತ್ತೆ. ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ ನಾವು, ಸಂಭವನೀಯತೆ ಈ ಅಧ್ಯಾಯವನ್ನ ಕಲಿಯೋಣ. ಸೊ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.